Good morning, students. All of you very good morning. In the last video, we started that is in organic chemistry. That is first chapter. Some basics and concepts, techniques. Some basic concepts and basic principles and techniques. In basic principles and techniques chapter, we discussed that is IUPAC nomenclature. We know that any organic compound are named by using IUPAC system. We are going to using certain rules. ಅರ್ಥ ಆಯ್ತಾ? ನಾವು ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನೇಮ್ ಮಾಡಬೇಕಾದ್ರೆ ಸರ್ಟನ್ ರೂಲ್ಸ್ನ ಫಾಲೋ ಆಗ್ತೀವಿ. ಏನು ಸರ್ ಮೇನ್ ರೂಲ್ಸ್, ಬೇಸಿಕ್ ರೂಲ್ಸ್? ವಿ ನೋ ದಟ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಮೈನ್ಲಿ ಡಿವೈಡ್ ಇಂಟು 3 ಪಾರ್ಟ್ಸ್. ನಂಬರ್ 1 ಈಸ್, ಅರ್ಥ ಆಯ್ತಾ, ರೂಟ್ ವರ್ಡ್, ಅರ್ಥ ಆಯ್ತಾ, ರೂಟ್ ವರ್ಡ್. ಈ ರೂಟ್ ವರ್ಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವರ್ಡ್ ರೂಟ್ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸಫಿಕ್ಸ್, ನೆಕ್ಸ್ಟ್ ಪ್ರಿಫಿಕ್ಸ್. ಅರ್ಥ ಆಯ್ತಾ? ಈ ಸಫಿಕ್ಸ್ ಅಗೈನ್ ಇಟ್ ಇಸ್ ಡಿವೈಡ್ ಇಂಟು 2 ಪಾರ್ಟ್ಸ್. ಪ್ರೈಮರಿ ಸಫಿಕ್ಸ್, secondary suffix. Again this prefix is also divided into 2 parts. Artha 2 types, that is the primary prefix, secondary prefix. Artha ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ನಿಮಗೆ ನೀಟಾಗಿ ಅರ್ಥ ಆಗಿತ್ತು ಅಂದರೆ ನೀವು ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನೇಮ್ ಮಾಡ್ಬೋದು. ಅರ್ಥ ಆಯ್ತಾ? ಈ ರೂಟ್ ವರ್ಡ್ ಇಲ್ದಿರೋ ಆರ್ಗ್ಯಾನಿಕ್ ಕಾಂಪೌಂಡ್ ಇರಲ್ಲ. ದಟ್ ಇಸ್ ಅ ಬ್ಯಾಕ್ ಬೋನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಅರ್ಥ ಆಯ್ತಾ? ದಿಸ್ ರೂಟ್ ವರ್ಡ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಲಾಂಗೆಸ್ಟ್ ಚೈನ್. ಒಂದು ಲಾಂಗೆಸ್ಟ್ ಚೈನ್ ಅಲ್ಲಿ ಎಷ್ಟೊಂದು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಆಗಿದೆ ಅನ್ನೋದು ಇಂಡಿಕೇಟ್ ಮಾಡೋದೇ ರೂಟ್ ವರ್ಡ್. ಅರ್ಥ ಆಯ್ತಾ? ಏನ್ ಸರ್ ಇಂಡಿಕೇಟ್ ಮಾಡುತ್ತೆ? ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಒಂದೇ ಒಂದು ಕಾರ್ಬನ್ ಆಟಮ್ ಇದ್ರೆ ದಟ್ ಈಸ್ ಮೆತ್. ಲಾಂಗೆಸ್ಟ್ ಚೈನ್ ಅಲ್ಲಿ 2 ಕಾರ್ಬನ್ ಆಟಮ್ಸ್ ಇದ್ರೆ ಎತ್, 3 ಕಾರ್ಬನ್ ಆಟಮ್ಸ್ ಇದ್ರೆ ಪ್ರೋಪ್, 4 ಕಾರ್ಬನ್ ಆಟಮ್ಸ್ ಇದ್ರೆ ಬ್ಯೂಟ್, 5 ಕಾರ್ಬನ್ ಆಟಮ್ಸ್ ಇದ್ರೆ ಪೆಂಟ್, 6 ಕಾರ್ಬನ್ ಆಟಮ್ಸ್ ಇದ್ರೆ ಹೆಕ್ಸ್, 7 ಕಾರ್ಬನ್ ಇದ್ರೆ ಹೆಪ್ಟ್, 8 ಕಾರ್ಬನ್ ಇದ್ರೆ ಆಕ್ಟ್ ಅಂಡ್ ಸೋ ಆನ್. ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಅಲ್ಲಿ ರೂಟ್ ವರ್ಡ್ ನೀಟಾಗಿ ಅರ್ಥ ಆಗಿದೆಯಾ? ನೆಕ್ಸ್ಟ್ ರೂಟ್ ವರ್ಡ್ ಆದಮೇಲೆ ಬರೀತಕ್ಕಂಥದ್ದೇ ಸಫಿಕ್ಸ್. ರೂಟ್ ವರ್ಡ್ ಆದಮೇಲೆ ಬರೀತಕ್ಕಂಥದ್ದೇ ಸಫಿಕ್ಸ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಯು ಟೇಕ್ CH3 CH2 OH ಅಥವಾ CH3 COOH ಅಂತ. CH3 COOH ಇದೇ ನೋಡೋಣ. ಅರ್ಥ ಆಯ್ತಾ? ಇಲ್ಲಿ ರೂಟ್ ವರ್ಡ್ ಬಂದು ಫಸ್ಟ್ ರೂಟ್ ವರ್ಡ್ ಸೆಲೆಕ್ಟ್ ಮಾಡೋಣ. ರೂಟ್ ವರ್ಡ್ ಸೆಲೆಕ್ಟ್ ಮಾಡಬೇಕಾದ್ರೆ ದ ನಂಬರ್ ಆಫ್ ಕಾರ್ಬನ್ಸ್ ಈಸ್ 2, ದಟ್ ಈಸ್ 8. ಅರ್ಥ ಆಯ್ತಾ? ಇದರಲ್ಲಿ ಆಲ್ ಆರ್ ಸಿಂಗಲ್ ಬಾಂಡ್ಸ್. ಅರ್ಥ ಆಯ್ತಾ? ಸಿಂಗಲ್ ಬಾಂಡ್ಸ್. ಆದ್ರಿಂದ AN ಅಂತ ಬರೀತೀವಿ, ದಟ್ ಈಸ್ ದ ಸಫಿಕ್ಸ್. ಈ ರೂಟ್ ವರ್ಡ್ ಆದ್ಮೇಲೆ ಬರೀತಕ್ಕಂಥದ್ದೇ ಸಫಿಕ್ಸ್. ಅರ್ಥ ಆಯ್ತಾ? ಆ ಸಫಿಕ್ಸ್ ಅಲ್ಲಿ ಅಗೇನ್ 2 ಟೈಪ್ಸ್ ಇದೆ, ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಯೂಸ್ ಟು ಇಂಡಿಕೇಟ್ ದ ಟೈಪ್ ಆಫ್ ಬಾಂಡಿಂಗ್. ಇದರಲ್ಲೆಲ್ಲ ಸಿಂಗಲ್ ಬಾಂಡ್ಸ್ ಇದೆ ನೋಡಿ ಸರ್. ಡಬಲ್ ಬಾಂಡ್ ಇದೆ ಅನ್ಬೇಡಿ. ಕಾರ್ಬನ್ ಡಬಲ್ ಬಾಂಡ್ ಇದ್ರೆ ಮಾತ್ರ ಕೌಂಟ್ ಬರುತ್ತೆ. ಇಲ್ಲ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಇರ್ತಕ್ಕಂಥ ಕೌಂಟ್ ಸಿಗಲ್ಲ. ಇಲ್ಲ ಕಾರ್ಬನ್ ಸಿಂಗಲ್ ಬಾಂಡ್ ತಾನೇ ಇರೋದು. ಆದ್ರಿಂದ ANE. ಒಂದು ವೇಳೆ ಕಾರ್ಬನ್ ಡಬಲ್ ಬಾಂಡ್ ಇದ್ರೆ ENE. ಫಾರ್ ಎಕ್ಸಾಂಪಲ್ CH3CH ಡಬಲ್ ಬಾಂಡ್ CH2. ಎಷ್ಟು ಕಾರ್ಬನ್ಸ್ ಇದೆ? ರೂಟ್ ವರ್ಡ್ 3 ಇದೆ. ಪ್ರೋಬ್. ಅರ್ಥ ಆಯ್ತಾ? ಇವಾಗ 1 2 3
ಅರ್ಥ ಸಿಂಗಲ್ ಬಾಂಡ್ ಇರ್ತಾನೆ ಒಂದನೇ ಪೊಸಿಷನ್ ಅಲ್ಲೇ. ಅರ್ಥ ಆಯ್ತಾ? ಪ್ರೋ 1 ಈನ್, ಡಬಲ್ ಬಾಂಡ್ ಇದ್ರೆ ಈನ್, ಟ್ರಿಪಲ್ ಬಾಂಡ್ ಇದ್ರೆ ONE. ದಟ್ ಇಸ್ ಅ ಪ್ರೈಮರಿ ಸಫಿಕ್ಸ್. ಟೋಟಲಿ ರೂಟ್ ವರ್ಡ್ ಪ್ರೈಮರಿ ಸಫಿಕ್ಸ್ ಇಲ್ದಿರ ಕಾಂಪೌಂಡ್ ಇರಲ್ಲ. ರೂಟ್ ವರ್ಡ್ ಪ್ರೈಮರಿ ಸಫಿಕ್ಸ್. ಸೆಕೆಂಡರಿ ಸಫಿಕ್ಸ್ ಇರ್ಬೋದು, ಇಲ್ಲದೆ ಇರ್ಬೋದು. ಏನ್ ಸರ್ ಸೆಕೆಂಡರಿ ಸಫಿಕ್ಸ್? ಸೆಕೆಂಡರಿ ಸಫಿಕ್ಸ್ ಯೂಸ್ ಟು ಇಂಡಿಕೇಟ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ಫಾರ್ ಎಕ್ಸಾಂಪಲ್ ಇದು ಇನ್ನೂ ಎಂಡ್ ಆಗಿಲ್ಲ ಕಾಂಪೌಂಡ್ ನೇಮ್. ಇಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ, ಯಾವುದು? ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆ. ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದ್ರೆ ನಾವು ಅರ್ಥ ಆಯ್ತಾ, ದ ಟರ್ಮಿನಲ್ ಇ ಈಸ್ ರಿಪ್ಲೇಸ್ಡ್ ಬೈ ಓಯಿಕ್ ಆಸಿಡ್. ಅರ್ಥ ಆಯ್ತಾ? ಎಥನಾಯಿಕ್ ಆಸಿಡ್, ಎಥನಾಯಿಕ್ ಆಸಿಡ್. ಅರ್ಥ ಆಯ್ತಾ? ಇವೆರಡು ಇರಲೇಬೇಕು. ಅದ್ರ ಜೊತೆಗೆ ಇದು ಇರ್ಬೋದು, ಇದು ಇರ್ಬೋದು, ಇದು ಇರ್ಬೋದು, ಈ ಮೂರು ಇರ್ಬೋದು, ಇಲ್ದೇನೂ ಇರ್ಬೋದು. ಇವಾಗ ಇದಿದೆ ಇದರಲ್ಲಿ, ಇವಾಗ ಇದರಲ್ಲಿ ಇದಿಲ್ಲ, ಆದ್ರಿಂದ ಏನ್ ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡರಿ ಸಫಿಕ್ಸ್ ಈ ಕಾಂಪೌಂಡ್ ಅಲ್ಲಿ ಇದೆ, ಆದ್ರಿಂದ ಓಯಿಕ್ ಆಸಿಡ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. ಅರ್ಥ ಆಯ್ತಾ? ಈ ಸೆಕೆಂಡರಿ ಸಫಿಕ್ಸ್ ಅರ್ಥ ಆಯ್ತಾ? ಸೆಕೆಂಡರಿ ಸಫಿಕ್ಸ್ ಎಂಡ್ಸ್ ವಿತ್ ಎ ಇಂದ ಎಂಡ್ ಆಗ್ಬೋದು. ಈ ನೋಡಿ ಇಲ್ಲಿ ಅಲ್ಲ, ಸ್ಟಾರ್ಟ್ ವಿತ್ ಸೆಕೆಂಡರಿ ಸಫಿಕ್ಸ್ ಸ್ಟಾರ್ಟ್ ವಿತ್ ಎ, ಸೆಕೆಂಡರಿ ಸಫಿಕ್ಸ್ ಸ್ಟಾರ್ಟ್ ವಿತ್ ಎ, ಐ, ಇ, ಓ, ಯು, ವೈ. ಈ 6 ಆಟಮ್ಸ್ ಇಂದ ಸ್ಟಾರ್ಟ್ ಆದರೆ ಸೆಕೆಂಡರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಅಲ್ಲಿ ಇರ್ತಕ್ಕಂಥ ಟರ್ಮಿನಲ್ ಇ ನ ರೀಪ್ಲೇಸ್ ಮಾಡಬೇಕು. ಯಾವ್ದು? ಎ, ಇ, ಐ, ಓ, ಯು ಮತ್ತೆ ವೈ. 6 ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ 6 ಇಂದ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ, ಯಾವ್ದು? ಸೆಕೆಂಡರಿ ಸಫಿಕ್ಸ್. ಅರ್ಥ ಆಯ್ತಾ? ಟರ್ಮಿನಲ್ ಇ ನ ಪ್ರೈಮರಿ ಸಫಿಕ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಟರ್ಮಿನಲ್ ಇ ಅಂದ್ರೆ ಲಾಸ್ಟ್ ಇ ನ, ಅರ್ಥ ಆಯ್ತಾ? ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು ಇದನ್ನ ಇಡಬೇಕಾಗತ್ತೆ. ಸರ್ ಇದನ್ನ ಇಡೋದು ಹೆಂಗ್ ಸರ್ ಸೆಕೆಂಡರಿ ಸಫಿಕ್ಸ್ ನ? ನೋಡಿ ಇಲ್ಲಿ, ಅದಕ್ಕೊಂದು ಟೇಬಲ್ ಬರ್ಕೊಂಡ್ಬಿಡಿ, ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ ಇಲ್ಲಿ, ಒಂದು ವೇಳೆ ಸಿಂಗಲ್ ಬಾಂಡ್ ಇತ್ತ ANE ಪ್ರೈಮರಿ ಸಫಿಕ್ಸ್, ಡಬಲ್ ಬಾಂಡ್ ಇತ್ತ ENE, ಟ್ರಿಪಲ್ ಬಾಂಡ್ ಇತ್ತ ONE, ಅದು ಬಿಟ್ಬಿಡಿ. ಇನ್ನು ಫಂಕ್ಷನಲ್ ಗ್ರೂಪ್ ಸೆಕೆಂಡರಿ ಸಫಿಕ್ಸ್ ಇದ್ರೆ ಹೆಂಗ್ ಸರ್ ನಾವು ಬರೀತಕ್ಕಂಥ ಇ ನ ರೀಪ್ಲೇಸ್ ಮಾಡಿಬಿಟ್ಟು ಹೆಂಗ್ ಸರ್ ಬರೀತಕ್ಕಂಥದ್ದು ಅಂದ್ರೆ ವೆರಿ ಸಿಂಪಲ್. ಆಲ್ಕೋಹಾಲ್ಸ್ ಇದ್ರೆ ದ ಟರ್ಮಿನಲ್ ಇ ನ ರೀಪ್ಲೇಸ್ ಮಾಡತಕ್ಕಂಥದ್ದು OL ಅಂತ. ಅರ್ಥ ಆಯ್ತಾ? ಏನದು? ಸೆಕೆಂಡರಿ ಸಫಿಕ್ಸ್. ದ ಟರ್ಮಿನಲ್ ಇ ನ ರೀಪ್ಲೇಸ್ ಮಾಡಿ ಪ್ರೈಮರಿ ಸಫಿಕ್ಸ್ ಅಲ್ಲಿ ಇರ್ತಕ್ಕಂಥದ್ದು OL ನ ಸೇರ್ತಕ್ಕಂಥದ್ದು. ಆಲ್ಕೋಹಾಲಿಕ್ ಗ್ರೂಪ್ ಇದ್ರೆ, ಆಲ್ಕೋಹಾಲಿಕ್ ಗ್ರೂಪ್ ಅಂದ್ರೆ ಯಾವುದು? OH ಗ್ರೂಪ್. OH ಗ್ರೂಪ್ ಇದ್ರೆ ಅರ್ಥ ಆಯ್ತಾ? ಅದು OH ಗ್ರೂಪ್ ಡೈರೆಕ್ಟ್ ಆಗಿ ಬೆಂಜಮಿನ್ಗೆ ಅಟ್ಯಾಚ್ ಆಗಿರಬಾರ್ದು. ಅರ್ಥ ಆಯ್ತಾ? ಇರ್ಲಿ, ಅವು ಮತ್ತೆ ಆರೋಮ್ಯಾಟಿಕ್ ನಾವು ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಆರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೀವು ಮಾಡ್ತಕ್ಕಂಥದ್ದು ಹೆಂಗೆ ಅಂತ. ಅರ್ಥ ಆಯ್ತಾ? ಟೋಟಲಿ OH ಗ್ರೂಪ್ ಇತ್ತ ಆಲ್ಕೋಹಾಲಿಕ್ ಗ್ರೂಪ್. ಆ ಆಲ್ಕೋಹಾಲಿಕ್ ಗ್ರೂಪ್ ಇದ್ದಲ್ಲಿ ಟರ್ಮಿನಲ್ ಇ ಇಸ್ ರಿಪ್ಲೇಸ್ ಬೈ OL. ಅರ್ಥ ಆಯ್ತಾ? ಒಂದು ವೇಳೆ ಆಲ್ಡಿಹೈಡ್ ಗ್ರೂಪ್ ಇತ್ತು ಅಂತ ತಿಳ್ಕೊ, ಆಲ್ಡಿಹೈಡ್. ಅರ್ಥ ಆಯ್ತಾ? ಈ ಆಲ್ಡಿಹೈಡ್ ಗ್ರೂಪ್ ಇದ್ರೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಬರ್ಕೊಳ್ತೀನಿ. CHO ಅಂತ, CHO ಗ್ರೂಪ್ ಇತ್ತು ಅಂದ್ರೆ ಅದು ಆಲ್ಡಿಹೈಡ್ ಅಂತ. ಅರ್ಥ ಆಯ್ತಾ? ಅದು ಆಲ್ಡಿಹೈಡ್. ಈ ಆಲ್ಡಿಹೈಡ್ ಗ್ರೂಪ್ ಇತ್ತು ಅಂತ ತಿಳ್ಕೊ, ಇದು OL ತಾನೆ, ಇದು AL. ಅರ್ಥ ಆಯ್ತಾ? ಇದು OL, ಇದು AL. ಟರ್ಮಿನಲ್ ಏನ? ಅರ್ಥ ಆಯ್ತಾ? ಇ ಇಸ್ ರಿಪ್ಲೇಸ್ ಬೈ ಯಾವ್ದ್ರಲ್ಲಿ? ಪ್ರೈಮರಿ ಸಫಿಕ್ಸ್ ಅಲ್ಲಿ ಟರ್ಮಿನಲ್ ಇ ಇಸ್ ರಿಪ್ಲೇಸ್ ಬೈ AL. ಆಲ್ಡಿಹೈಡ್ ಗ್ರೂಪ್ ಇದ್ರೆ ಅರ್ಥ ಇದೆಯಲ್ಲ? ಫಂಕ್ಷನಲ್ ಗ್ರೂಪ್ಸ್ ಇವೆಲ್ಲ. ಒಂದು ವೇಳೆ ಕೀಟೋನಿಕ್ ಗ್ರೂಪ್ ಇತ್ತು ಅಂತ ತಿಳ್ಕೊ, ಇದ್ರ ಕೀಟೋನಿಕ್ ಗ್ರೂಪ್ ಇತ್ತು ಅಂತ ತಿಳ್ಕೊ, ಇದನ್ನ ಹಿಂಗೂ ಬರೀತಾರೆ, C≡O ಎಲ್ಲ ಒಂದೇ. ಕೀಟೋನಿಕ್ ಗ್ರೂಪ್ ಇತ್ತು ಅಂತ ತಿಳ್ಕೊ, ಓನ್ಲಿ ಕೀಟೋನಿಕ್ ಗ್ರೂಪ್. ಅರ್ಥ ಆಯ್ತಾ? ಅದನ್ನ ನಾವು ONE ಏನೇಳಿ
ONE. Terminal E is replaced by ONE. ಅರ್ಥ ಆಯ್ತಾ? ಸೆಕೆಂಡರಿ ಸಫಿಕ್ಸ್ ONE. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇತ್ತು ಅಂತ ತಿಳ್ಕೊ. ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರೆ ಏನದು? COOH. ಏನು ಫಂಕ್ಷನಲ್ ಗ್ರೂಪ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದ್ರೆ ದಟ್ ಈಸ್ ಓಯಿಕ್ ಆಸಿಡ್. ಸೆಕೆಂಡರಿ ಸಫಿಕ್ಸ್ ಏನ್ ಬರೀಬೇಕು? ಓಯಿಕ್ ಆಸಿಡ್ ಅಂತ. ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದ್ರೆ COH ಗ್ರೂಪ್ ಇದ್ರೆ ಬರೆದವಲ್ಲ ಇಲ್ಲಿ. ಟರ್ಮಿನಲ್ ಈಸ್ ರಿಪ್ಲೇಸ್ ಬೈ ಓಯಿಕ್ ಆಸಿಡ್ ಅಂತ. ಹಂಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ವೇಳೆ ದಟ್ ಈಸ್ ಸೈನೈಡ್ಸ್ ಇತ್ತು ತಿಳ್ಕೊ. ಸೈನೈಡ್ ದಟ್ ಈಸ್ CN ಇದ್ರೆ ಅರ್ಥ ಆಯ್ತಾ? ನೈಟ್ರೈಲ್ ಅಂತ. ಏನ್ ಹೇಳಿ? ನೈಟ್ರೈಲ್. ಸೈನೈಡ್ ಇದ್ರೆ ನೈಟ್ರೈಲ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ನೆಕ್ಸ್ಟ್ ಒಂದು ವೇಳೆ ಎಸ್ಟರ್ ಇತ್ತು ಅಂತ ತಿಳ್ಕೊ. ಎಸ್ಟರ್ ಅಂದ್ರೆ COR. ಎಸ್ಟರ್ ಇದ್ರೆ ದಟ್ ಈಸ್ COR. ಈ ತರ ಗ್ರೂಪ್ ಇದ್ರೆ ಎಸ್ಟರ್ ಗ್ರೂಪ್. O8 ಏನ್ ಹೇಳಿ? O8. ಒಂದು ವೇಳೆ ಐಸೋಸೈನೈಡ್ ಇದ್ರೆ NC ಅಂತ. ಐಸೋ N ಮತ್ತೆ C ಮಧ್ಯದಲ್ಲಿ, C ಮತ್ತೆ N ಮಧ್ಯದಲ್ಲಿ ಟ್ರಿಪಲ್ ಬಾಂಡ್ ಇರುತ್ತೆ. ಏನ್ ಹೇಳಿ? ಟ್ರಿಪಲ್ ಬಾಂಡ್ ಮರಿಬೇಡಿ. ಅರ್ಥ ಆಯ್ತಾ? ಈ ಒಂದು ಐಸೋಸೈನೈಡ್ ಇದ್ರೆ ಐಸೋಸೈನೋ. ಏನ್ ಹೇಳಿ? ಐಸೋಸೈನೋ. ಐಸೋಸೈನೋ. ಅರ್ಥ ಆಗಿದೆಯಾ? ಒಂದು ವೇಳೆ ಅಮೈನ್ ಇದ್ರೆ ಅಮೈನ್ ಅಂದ್ರೆ NH2. ಈ ಟೇಬಲ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಅಮೈನ್ ಇದ್ರೆ ಅಮೈನ್ ಅಂತ ಹೇಳ್ಬಿಟ್ಟೆ. ಅರ್ಥ ಆಯ್ತಾ? ಅಮೈನ್. ಅರ್ಥ ಆಗಿದೆಯಾ? ಒಂದು ವೇಳೆ ಅಮೈಡ್ ಇದ್ರೆ ಅಮೈಡ್ ಅಂತ. ಅರ್ಥ ಆಯ್ತಾ? ಏನ್ ಹೇಳಿ? ಅಮೈಡ್ಸ್. ಅಮೈಡ್ಸ್ ಅಂದ್ರೆ CONH2 ಅಂತ. ಅರ್ಥ ಆಯ್ತಾ? ಅಮೈಡ್ ಇದ್ರೆ ಅಮೈಡ್, ಅಮೈನ್ ಇದ್ರೆ ಅಮೈನ್, ಐಸೋಸೈನೈಡ್ ಇದ್ರೆ ಐಸೋಸೈನೋ, ಎಸ್ಟರ್ ಇದ್ರೆ O8. ಅರ್ಥ ಆಯ್ತಾ? ಸೈನೈಡ್ ಇದ್ರೆ ನೈಟ್ರೈಲ್, ಕಾರ್ಬಾಕ್ಸಿಲಿಕ್ ಆಸಿಡ್ ಓಯಿಕ್ ಆಸಿಡ್, ಕೀಟೋನ್ ಇದ್ರೆ ONE, ಆಲ್ಡಿಹೈಡ್ ಇದ್ರೆ AL, ಆಲ್ಕೋಹಾಲ್ ಇದ್ರೆ OL. ಅರ್ಥ ಆಯ್ತಾ? ಈ ತರ ನಿಮಗೆ ಪರ್ಫೆಕ್ಟ್ ಆಗ್ಬೇಕು. 1 2 3 4 5 6 ಅರ್ಥ ಆಯ್ತಾ? 7 8 ಇದು ನೋಡ್ಕೊಂಡಿರಿ. ಎಲ್ಲ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ. ಅಂದ್ರೆ ಸೆಕೆಂಡರಿ ಸಫಿಕ್ಸ್ ನ ಹೆಂಗ್ ಸೇರಿಸ್ತಕ್ಕಂಥ ಈ ಗ್ರೂಪ್ಸ್ ಇದ್ರೆ ಏನ್ ಆಡ್ ಮಾಡ್ಬೇಕು ಅಂತ ಗೊತ್ತಾಯ್ತಾ? ಈ ಟೇಬಲ್ ನೀಟಾಗಿ ಗೊತ್ತಿರ್ಬೇಕು ನಿಮಗೆ. ಅಂದ್ರೆ ಪ್ರೈಮರಿ ಸಫಿಕ್ಸ್ಗೆ ಆಡ್ ಮಾಡ್ತಕ್ಕಂಥದ್ದು ಟರ್ಮಿನಲ್ E ನ ರೀಪ್ಲೇಸ್ ಮಾಡಿಬಿಟ್ಟು ಈ ಗ್ರೂಪ್ಸ್ ಇದ್ದಲ್ಲಿ ಇವಿದ್ರೆ ಈ ತರ E ನ ರೀಪ್ಲೇಸ್ ಮಾಡಿಬಿಟ್ಟು ಈ ತರ ನೇಮ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್ ಎರಡು ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಪ್ರಿಫಿಕ್ಸ್ ಈಸ್ ರಿಟರ್ನ್ ಬಿಫೋರ್ ದ ರೂಟ್ ವರ್ಡ್. ಇದು ರೂಟ್ ವರ್ಡ್ ತಾನೇ ಇದೆ. ಈ ರೂಟ್ ವರ್ಡ್ಗಿಂತ ಮುಂದೆ ಬರೀತಕ್ಕಂಥದ್ದೇ ಪ್ರಿಫಿಕ್ಸ್. ಇರ್ಬೋದು, ಇಲ್ಲದೆ ಇರ್ಬೋದು. ಇತ್ತು ಅಂದ್ರೆ ನೀವು ಬರಿಬೇಕಾಗತ್ತೆ. ಏನ್ ಸರ್ ಈ ಪ್ರಿಫಿಕ್ಸಸ್? 2 ಟೈಪ್ಸ್: ಪ್ರೈಮರಿ ಪ್ರಿಫಿಕ್ಸ್, ಸೆಕೆಂಡರಿ ಪ್ರಿಫಿಕ್ಸ್. ಪ್ರೈಮರಿ ಪ್ರಿಫಿಕ್ಸ್ ಯೂಸ್ಡ್ ಟು ಇಂಡಿಕೇಟ್ ದ ವೆದರ್ ದ ಕಾಂಪೌಂಡ್ ಇಸ್ ಸೈಕ್ಲಿಕ್ ಆರ್ ಅಸೈಕ್ಲಿಕ್. ನಿಮ್ ಕಾಂಪೌಂಡ್ ಆಗಿದ್ರೆ ಸೈಕ್ಲಿಕ್ ಆಗಿದ್ರೆ ಮಾತ್ರ ಪ್ರೈಮರಿ ಪ್ರಿಫಿಕ್ಸ್ ಬರಿತೀವಿ. ಈ ಪ್ರೈಮರಿ ಪ್ರಿಫಿಕ್ಸ್ ಹೆಂಗ್ ಬರಿತೀವಿ? ಸೈಕ್ಲೋ ಅನ್ನೋ ವರ್ಡ್ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್ CH2 ಅರ್ಥ ಆಯ್ತಾ? ರೂಟ್ ವರ್ಡ್ ಇಸ್ 1 2 3 ಪ್ರೋಪ್ ತಾನೆ, ಎಲ್ಲ ಸಿಂಗಲ್ ಬಾಂಡ್ಸ್ ANE. ಸೈಕ್ಲೋಪ್ರೋಪೇನ್. ಏನಲ್ಲಿ ಸೈಕ್ಲೋಪ್ರೋಪೇನ್.
ಇದು ಪ್ರೈಮರಿ ಸಫಿಕ್ಸ್, ಇದು ರೂಟ್ ವರ್ಡ್, ಇದು ಪ್ರಿಫಿಕ್ಸ್. ಯಾವುದು? ಪ್ರೈಮರಿ ಪ್ರಿಫಿಕ್ಸ್. ಪ್ರೈಮರಿ ಪ್ರಿಫಿಕ್ಸ್. ಸೆಕೆಂಡ್ರಿ ಪ್ರಿಫಿಕ್ಸ್ ಇದ್ರೆ ಏನ್ ಸರ್? ಸೆಕೆಂಡ್ರಿ ಪ್ರಿಫಿಕ್ಸ್ ಇದ್ರೆ ಅರ್ಥ ಆಯ್ತಾ? ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ ಸೆಕೆಂಡ್ರಿ ಪ್ರಿಫಿಕ್ಸ್ ನ ಬರೀಬೇಕಾಗತ್ತೆ. ಇಫ್ ಎನಿ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಕಾಂಪೌಂಡ್, ದ ಸೆಕೆಂಡ್ರಿ ಪ್ರಿಫಿಕ್ಸ್ ಈಸ್ ರಿಟರ್ನ್. ಅರ್ಥ ಆಯ್ತಾ? ಅದು ಕೂಡ ಬಿಫೋರ್ ದ ರೂಟ್ ವರ್ಡ್. ಬಿಫೋರ್ ದ ರೂಟ್ ವರ್ಡ್. ಅರ್ಥ ಆಯ್ತಾ? ಹೆಂಗ್ ಸರ್? ವೆರಿ ಸಿಂಪಲ್. ಅರ್ಥ ಆಯ್ತಾ? ಅದಕ್ಕೊಂದು ಟೇಬಲ್ ನೋಡ್ಕೊಂಬಿಡಿ. ಅದಕ್ಕೊಂದು ಟೇಬಲ್ ನೋಡ್ಕೊಂಬಿಡಿ. ಏನ್ ಸರ್? ಒಂದು ವೇಳೆ ಆಲ್ಕೈಲ್ ಗ್ರೂಪ್ಸ್ ಇದ್ರೆ ಆಲ್ಕೈಲ್ ಅಂತ. ಯಾವ ಆಲ್ಕೈಲ್ ಗ್ರೂಪ್? ಒಂದು ವೇಳೆ ಸಬ್ಸ್ಟಿಟ್ಯೂಯೆಂಟ್ ಲೈಕ್ ಮೀಥೈಲ್ ಗ್ರೂಪ್ ಇದ್ರೆ ಮೀಥೈಲ್, ಈಥೈಲ್ ಗ್ರೂಪ್ ಇದ್ರೆ ಈಥೈಲ್, ಪ್ರೋಪೈಲ್ ಗ್ರೂಪ್ ಇದ್ರೆ ಪ್ರೋಪೈಲ್, ಪ್ರೋಪೈಲ್, ಈಥೈಲ್, ಮೀಥೈಲ್. ಏನು? ಸೆಕೆಂಡ್ರಿ ಪ್ರಿಫಿಕ್ಸಸ್. ಸೆಕೆಂಡ್ರಿ ಪ್ರಿಫಿಕ್ಸಸ್. ಅರ್ಥ ಆಯ್ತಾ? ಐಸೋಪ್ರೋಪೈಲ್ ಇದ್ರೆ ಐಸೋಪ್ರೋಪೈಲ್, ಐಸೋಬ್ಯೂಟೈಲ್ ಇದ್ರೆ ಐಸೋಬ್ಯೂಟೈಲ್. ಅರ್ಥ ಆಯ್ತಾ? ಈ ತರ ನಾವು ಬರೀಬೇಕಾಗತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಸೆಕೆಂಡ್ರಿ ಪ್ರಿಫಿಕ್ಸ್ ಬರೀತಕ್ಕಂಥ ಗೊತ್ತಾಯ್ತಾ? ಬಿಫೋರ್ ದ ರೂಟ್ ವರ್ಡ್ ಬರೀಬೇಕು. ಈ ತರ ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ, ಯಾವ ಸಬ್ಸ್ಟಿಟ್ಯೂಯೆಂಟ್ ಇದ್ರೆ ಆ ಸಬ್ಸ್ಟಿಟ್ಯೂಯೆಂಟ್ ನ ನೇಮ್ ವಿತ್ ಪೊಸಿಷನ್. ವಿತ್ ಪೊಸಿಷನ್. ಫಾರ್ ಎಕ್ಸಾಂಪಲ್ CH3, CH2, CH, CH3, CH2. ಇವಾಗ ರೂಟ್ ವರ್ಡ್ ಬಂದು ದ ನಂಬರ್ ಆಫ್ ಕರ್ಮೆಂಟ್ಸ್ ಇನ್ ಲಾಂಗೆಸ್ಟ್ ಚೈನ್ 4 ಐತಾನೆ. 1 2 3 4, 1 2 3 4. ಹೆಂಗ್ ಹೋದ್ರೆ 4 ಐತಾನೆ. ಅಲ್ಲಿ 1 2 3 4. ದಿಸ್ ರೂಟ್ ವರ್ಡ್ ಈಸ್ ಬ್ಯೂಟ್. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ಫಂಕ್ಷನಲ್ ಗ್ರೂಪ್ ಇಲ್ಲ, ಸೆಕೆಂಡ್ರಿ ಸಫಿಕ್ಸ್ ಇಲ್ಲ. ಅರ್ಥ ಆಯ್ತಾ? ಇವಾಗ ಎರಡನೇ ಪೊಸಿಷನ್ ಒಂದು ಮೀಥೈಲ್ ಇದೆ ತಾನೆ, ವಿತ್ ಪೊಸಿಷನ್ ಅಂದ್ರೆ 2 methyl, 2 methyl butene, 2 methyl butene. ಅರ್ಥ ಆಗಿದೆಯಾ? ಎಷ್ಟು ಸಿಂಪಲ್ ಆಗಿ. ಒಂದು ವೇಳೆ ಅರ್ಥ ಆಯ್ತಾ? ಒಂದು ವೇಳೆ CH2 CH3 ಇದ್ರೆ ಇವಾಗ ಈಥೈಲ್. ಇವಾಗ ಏನಾಗುತ್ತೆ? ನಂಬರ್ ಆಫ್ ಕಾರ್ಬನ್ಸ್ ಇನ್ ಎ ಚೈನ್ ಇಸ್ ಗೋಯಿಂಗ್ ಟು ಬಿ ಚೇಂಜ್. 1 2 3 4 5. ಪೆಂಟ್. ಅರ್ಥ ಆಯ್ತಾ? ಪೆಂಟ್. ಆಲ್ ಆರ್ ಸಿಂಗಲ್ ಮಾಡಿಸ್ತಾನೆ. ಪೆಂಟ್ ANE. ಅರ್ಥ ಆಯ್ತಾ? ಯಾವ ಪೊಸಿಷನ್? ಮೂರನೇ ಪೊಸಿಷನ್ ಅಲ್ಲಿ ಈಥೈಲ್ ಇದೆ. 3 ethyl pentane, 3 ethyl pentane. ಈ ತರ ಸಬ್ಸ್ಟಿಟ್ಯೂಯೆಂಟ್ಸ್ ನ ಬರೀಬೇಕಾಗತ್ತೆ. ಅರ್ಥ ಆಯ್ತಾ? ಈ ಸಬ್ಸ್ಟಿಟ್ಯೂಯೆಂಟ್ಸ್ ಒಂದು ವೇಳೆ ಕೆಲವೊಂದು ಫಂಕ್ಷನಲ್ ಗ್ರೂಪ್ಸ್ಗಳು ಸಬ್ಸ್ಟಿಟ್ಯೂಯೆಂಟ್ಸ್ ಆಗಿರ್ಬೋದು. ಯಾವಾಗಿರ್ಬೋದಪ್ಪ ಅಂದ್ರೆ ಬೈ ಫಂಕ್ಷನಲ್ ಗ್ರೂಪ್ಸ್ ಇದ್ದಾಗ. ಎರಡು ಫಂಕ್ಷನಲ್ ಗ್ರೂಪ್ಸ್ ಇದ್ರೆ ಹೈಯೆಸ್ಟ್ ಪ್ರಿಯಾರಿಟಿ ಇರತಕ್ಕಂಥದ್ದು ಸೆಕೆಂಡರಿ ಸಫಿಕ್ಸ್ ಅಂತ ತಗೊಳ್ತೀವಿ. ಲೋಯೆಸ್ಟ್ ಪ್ರಿಯಾರಿಟಿ ಇರತಕ್ಕಂಥದ್ದು ಸೆಕೆಂಡರಿ ಪ್ರಿಫಿಕ್ಸ್ ಆಗಿ ತಗೊಳ್ತೀವಿ. ಆ ಸೆಕೆಂಡರಿ ಪ್ರಿಫಿಕ್ಸ್ ಆಗಿ ತಗೊಳ್ತಕ್ಕಂಥ ಗ್ರೂಪ್ಸ್ ಯಾವ್ಯಾವ್ದಿದೆ ಸರ್? ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ವೆರಿ ಸಿಂಪಲ್. OH ಇತ್ತು ಅಂತ ತಿಳ್ಕೊ. OH ಆಲ್ಕೋಹಾಲಿಕ್ ಗ್ರೂಪ್, ಹೈಡ್ರಾಕ್ಸಿ ಅಂತ. ಏನ್ ಹೇಳಿ? ಹೈಡ್ರಾಕ್ಸಿ. ಅರ್ಥ ಆಗಿದೆಯಾ? OH ಇತ್ತು ಅಂತ ತಿಳ್ಕೊ, ಹೈಡ್ರಾಕ್ಸಿ. ಕೀಟೋನಿಕ್ ಗ್ರೂಪ್ ಇತ್ತು ಅಂತ ತಿಳ್ಕೊ, ಕೀಟಾಕ್ಸಿ. ಅರ್ಥ ಆಯ್ತಾ? NO ಗ್ರೂಪ್ ಇತ್ತು ಅಂತ ತಿಳ್ಕೊ, ನೈಟ್ರಸೋ. ಯಾವ್ದಾದ್ರು CH3 ಇತ್ತು ಅಂತ ತಿಳ್ಕೊ, ಟೋಟಲಿ OR, ಆಲ್ಕಾಕ್ಸಿ. ಹೇಳಿ, OR ಇದ್ರೆ ಆಲ್ಕಾಕ್ಸಿ, NO ಇದ್ರೆ ನೈಟ್ರಸೋ, NO2 ಇದ್ರೆ ನೈಟ್ರೋ, OH ಇದ್ರೆ ದಟ್ ಈಸ್ ಹೈಡ್ರಾಕ್ಸಿ. ಅರ್ಥ ಆಯ್ತಾ? ಈ ತರ ನಾವು ಸೆಕೆಂಡರಿ ಪ್ರಿಫಿಕ್ಸ್ ನ ಬರಿಬೇಕಾಗತ್ತೆ. ಸರ್, ಇವಾಗ ಬೈ ಫಂಕ್ಷನಲ್ ಗ್ರೂಪ್ಸ್ ಇದ್ರೆ ಪ್ರಿಯಾರಿಟಿ ಹೆಂಗ್ ಸರ್? ಅಂದ್ರೆ ಒಂದೇ ಕಾಂಪೌಂಡ್ ಅಲ್ಲೇ ಫಾರ್ ಎಕ್ಸಾಂಪಲ್ ಎರಡು ಫಂಕ್ಷನಲ್ ಗ್ರೂಪ್ಸ್ ಇದ್ರೆ ಲೈಕ್ ದಿಸ್. ಅರ್ಥ ಆಯ್ತು? ಇವಾಗ ಎರಡು ಫಂಕ್ಷನಲ್ ಗ್ರೂಪ್ಸ್ ಇದೆ. ಎರಡು ಫಂಕ್ಷನಲ್ ಗ್ರೂಪ್ಸ್ ಇದ್ದಾಗ ನಾವು ಎರಡು ಫಂಕ್ಷನಲ್ ಗ್ರೂಪ್ಸ್ ನ ನಾವು ಸಫಿಕ್ಸ್ ಆಗಿ ತಗೊಳ್ಳಿಕ್ಕೆ ಆಗಲ್ಲ.
ಅರ್ಥ ಆಯ್ತಾ? ಎರಡು ಫಂಕ್ಷನಲ್ ಗ್ರೂಪ್ಸ್ನ ಸಫಿಕ್ಸ್ ಆಗಿ ತಗೊಳಕ್ಕಾಗಲ್ಲ. ಒಂದು ಪ್ರಿಫಿಕ್ಸ್ ಆಗಿ ತಗೋಬೇಕು, ಒಂದು ಸಫಿಕ್ಸ್ ಆಗಿ ತಗೋಬೇಕು. ಸರ್ ಯಾವ್ದನ್ನು ಪ್ರಿಫಿಕ್ಸ್ ಆಗಿ ತಗೋಬೇಕು, ಯಾವ್ದನ್ನು ಸಫಿಕ್ಸ್ ಆಗಿ ತಗೋಬೇಕು ಅಂತ ಹೇಳ್ಬಿಟ್ಟಂದ್ರೆ ದ ಆರ್ಡರ್ ಆಫ್ ಪ್ರಿಯಾರಿಟಿ ಗೊತ್ತಿರ್ಬೇಕು ನಿಮಗೆ. ಇವಾಗ ಎರಡು ಫಂಕ್ಷನಲ್ ಗ್ರೂಪ್ಸ್ ಯಾವುದು? ಕಾರ್ಬಾಕ್ಸಿಲಿಕ್ ಗ್ರೂಪ್ ಒಂದಿದೆ, OH ಗ್ರೂಪ್ ಒಂದಿದೆ. ಈ ಎರಡು ಫಂಕ್ಷನಲ್ ಗ್ರೂಪ್ಸ್ ಅಲ್ಲಿ ಒಂದು ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್, ಒಂದು ಸೆಕೆಂಡರಿ ಪ್ರಿಫಿಕ್ಸ್. ಅರ್ಥ ಆಯ್ತಾ? ಹೆಂಗ್ ಸರ್ ಪ್ರಿಫಿಕ್ಸ್ ಎಲ್ಲಿ ಬರಬೇಕು, ಸೆಕೆಂಡರಿ ಸಫಿಕ್ಸ್ ಎಲ್ಲಿ ಬರಬೇಕು ಅಂತ ಗೊತ್ತಿತ್ತಾ ನಿಮಗೆ? ಹೆಂಗ್ ಸರ್ ಪ್ರಿಯಾರಿಟಿ? ವೆರಿ ಸಿಂಪಲ್. ದ ಆರ್ಡರ್ ಆಫ್ ಪ್ರಿಯಾರಿಟಿ ಆಫ್ ಫಂಕ್ಷನಲ್ ಗ್ರೂಪ್ಸ್ ಬರ್ಕೊಂಡಿರಿ ಇದನ್ನ. ದ ಆರ್ಡರ್ ಆಫ್ ಪ್ರಿಯಾರಿಟಿ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಪ್ರಿಯಾರಿಟಿ ಅಂತ, ಪ್ರಿಯಾರಿಟಿ ಪ್ರಿಯಾರಿಟಿ ದ ಆರ್ಡರ್ ಆಫ್ ಪ್ರಿಯಾರಿಟಿ ಆಫ್ ಫಂಕ್ಷನಲ್ ಗ್ರೂಪ್ಸ್. ಹೆಂಗ್ ಸರ್? ಹೈಯೆಸ್ಟ್ ಪ್ರಿಯಾರಿಟಿ ಇರ್ತಕ್ಕಂಥದ್ದು ಸಫಿಕ್ಸ್ ಆಗಿ ತಗೊಳ್ಳಿ. ಅರ್ಥ ಆಯ್ತಾ? ಲೋಯೆಸ್ಟ್ ಪ್ರಿಯಾರಿಟಿ ಇರ್ತಕ್ಕಂಥದ್ದು ಪ್ರಿಫಿಕ್ಸ್ ಆಗಿ ತಗೊಳ್ಳಿ. ಸೆಕೆಂಡರಿ ಸಫಿಕ್ಸ್ ಆಗಿ ಹೈಯೆಸ್ಟ್ ಪ್ರಿಯಾರಿಟಿ ಇರ್ತಕ್ಕಂಥದ್ದು, ಲೋಯೆಸ್ಟ್ ಪ್ರಿಯಾರಿಟಿ ಇರ್ತಕ್ಕಂಥ ಪ್ರಿಫಿಕ್ಸ್ ಆಗಿ ತಗೊಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಆರ್ಡರ್ ಆಫ್ ಪ್ರಿಯಾರಿಟಿ ನಾವು ಫಸ್ಟ್ ಡಿಸ್ಕಸ್ ಮಾಡಿಬಿಟ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಫಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಹೈಯೆಸ್ಟ್ ಪ್ರಿಯಾರಿಟಿ ಕಾರ್ಬಾಕ್ಸಿಲಿಕ್ ಆಸಿಡ್. ಹೈಯೆಸ್ಟ್ ಪ್ರಿಯಾರಿಟಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇದ್ರೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡಿ. ಅದಾದ್ಮೇಲೆ ಎಸ್ಟರ್ಸ್, ಅದಾದ್ಮೇಲೆ ಆಸಿಡ್ ಕ್ಲೋರೈಡ್ಸ್. ಏನ್ ಹೇಳಿ? ಆಸಿಡ್ ಕ್ಲೋರೈಡ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಆಸಿಡ್ ಕ್ಲೋರೈಡ್ಸ್. ಅರ್ಥ ಆಯ್ತಾ? ಫಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅದಕ್ಕಿಂತ ಕಡಿಮೆ ಪ್ರಿಯಾರಿಟಿ ದಟ್ ಈಸ್ ಎಸ್ಟರ್ಸ್, ಅದಕ್ಕಿಂತ ಕಡಿಮೆ ಪ್ರಿಯಾರಿಟಿ ಆಸಿಡ್ ಕ್ಲೋರೈಡ್ಸ್, ಅದಕ್ಕಿಂತ ಕಡಿಮೆ ಪ್ರಿಯಾರಿಟಿ ಅಮೈಡ್ಸ್. ಏನೇಳಿ? ಅಮೈಡ್ಸ್. ಅದಕ್ಕಿಂತ ಕಡಿಮೆ ಪ್ರಿಯಾರಿಟಿ ನೈಟ್ರೈಲ್ಸ್. ಅರ್ಥ ಆಯ್ತಾ? ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ಮೋರ್ ಪ್ರಿಯಾರಿಟಿ ದನ್ ಎಸ್ಟರ್ಸ್, ಎಸ್ಟರ್ಸ್ ಈಸ್ ಮೋರ್ ಪ್ರಿಯಾರಿಟಿ ದನ್ ಆಸಿಡ್ ಕ್ಲೋರೈಡ್ಸ್, ಆಸಿಡ್ ಕ್ಲೋರೈಡ್ಸ್ ಈಸ್ ಮೋರ್ ಪ್ರಿಯಾರಿಟಿ ದನ್ ಅಮೈಡ್ಸ್, ಅಮೈಡ್ಸ್ ಈಸ್ ಮೋರ್ ಪ್ರಿಯಾರಿಟಿ ದನ್ ನೈಟ್ರೈಲ್ಸ್. ಅರ್ಥ ಆಯ್ತಾ? ನೈಟ್ರೈಲ್ಸ್ ಈಸ್ ಮೋರ್ ಪ್ರಿಯಾರಿಟಿ ದನ್ ಐಸೋಸೈನೈಡ್ಸ್. ಏನ್ ಹೇಳಿ? ಐಸೋಸೈನೈಡ್ಸ್. Isocyanate is more priority than, that is aldehydes. Aldehydes is more priority than all, that is ketones. Isocyanates, aldehydes, ketones, alcohols. ಅರ್ಥ ಆಯ್ತಾ? ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ is more priority than amines. ಅಮೈನ್ಸ್ ಗಿಂತ ಮೋರ್ ಪ್ರಿಯಾರಿಟಿ ಆಲ್ಕೋಹಾಲ್ಸ್. ಬಟ್ ಅಮೈಡ್ಸ್ ಆದ್ಮೇಲೆ, ಅಮೈಡ್ಸ್ ಬರ್ದಿದ್ದೀನಿ, ಅಮೈಡ್ಸ್ ಆದ್ಮೇಲೆ ಇವೆಲ್ಲ ಬರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಅಮೈನ್ಸ್ ಆದ್ಮೇಲೆ ಡಬಲ್ ಬಾಂಡ್, double bond is more priority than triple bond. Triple bond is more priority than ethers. ಅರ್ಥ ಆಯ್ತಾ? ethers is more priority than other substituents. Other substituents like halogens. Halogens are X. Halogens is more than that of NO2. NO2 is more than that of, ಅರ್ಥ ಆಯ್ತಾ? CH3 ಅಂದ್ರೆ R ಅಂತ ಬರೀತೀವಿ, ಆಲ್ಕೈಲ್ ಗ್ರೂಪ್ಸ್. ಅರ್ಥ ಆಯ್ತಾ? ಅಲ್ಲಿ ಲೋಯೆಸ್ಟ್ ಪ್ರಿಯಾರಿಟಿ ಆಲ್ಕೈಲ್ ಗ್ರೂಪ್ಸ್. ಅರ್ಥ ಆಯ್ತಾ? ಇವಾಗ ಇದರಲ್ಲಿ ನೋಡಿ
ಇದನ್ನೇ ಮಾಡಬೇಕಾದ್ರೆ ವಾಟ್ ಇಸ್ ದ ರೂಟ್ ವರ್ಡ್ ಇವೆಲ್ಲ ಗೊತ್ತಾಯ್ತಾ? ವಾಟ್ ಇಸ್ ದ ರೂಟ್ ವರ್ಡ್? ಪೆಂಟ್. 1 2 3 4 5 ಪೆಂಟ್. ಆಲ್ ಆರ್ ಸಿಂಗಲ್ ಬಾಂಡ್ಸ್, ANE. ಅರ್ಥ ಆಯ್ತಾ? ದ ಲಾಸ್ಟ್ ಈಸ್ ರಿಪ್ಲೇಸ್ಡ್ ಬೈ ಓಯಿಕ್ ಆಸಿಡ್, 1 ಓಯಿಕ್ ಆಸಿಡ್. ಒಂದನೇ ಪೊಸಿಷನ್ ಇದೆ, 1 ಬರದೇ ಇದ್ರೂ ಪರವಾಗಿಲ್ಲ. ಅರ್ಥ ಆಯ್ತಾ? ಪೆಂಟನೋಯಿಕ್ ಆಸಿಡ್. ಮೂರನೇ ಪೊಸಿಷನ್ ಯಾವ್ದಿದೆ? OH ಗ್ರೂಪ್. OH ಗ್ರೂಪ್ ಇದ್ರೆ ಪ್ರಿಫಿಕ್ಸ್ ತಾನದು. ಈ ಥರ ಎರಡಿದ್ದಲ್ಲಿ ಇದು ಪ್ರಿಫಿಕ್ಸ್, ಇದು ಸಫಿಕ್ಸ್. ಪ್ರಿಫಿಕ್ಸ್ ಏನು? ಹೈಡ್ರಾಕ್ಸಿ, 3 ಹೈಡ್ರಾಕ್ಸಿ, 3 ಹೈಡ್ರಾಕ್ಸಿ ಪೆಂಟನೋಯಿಕ್ ಆಸಿಡ್ ಅಥವಾ ಪೆಂಟೇನ್ 1 ಓಯಿಕ್ ಆಸಿಡ್. ಅರ್ಥ ಆಯ್ತಾ? ಇವಾಗ ಇದನ್ನ ಈ ತರ ಕೂಡ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಒಂದೇ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಏನು? COOH is more priority than esters, that is COOR. ಅರ್ಥ ಆಯ್ತಾ? is more priority than acid chlorides. ಅರ್ಥ ಆಯ್ತಾ? is more priority than amides. ಅಮೈಡ್ ಇದು. ಇದನ್ನೇ ಹಿಂಗೂ ಕೂಡ ಬರೀಬಹುದು. ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಎಸ್ಟರ್ಸ್, ಆಸಿಡ್ ಕ್ಲೋರೈಡ್ಸ್, ಅಮೈಡ್ಸ್. ಅರ್ಥ ಆಯ್ತಾ? ನೈಟ್ರೈಲ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಐಸೋಸೈನೈಡ್ಸ್, ನೆಕ್ಸ್ಟ್ ಆಲ್ಡಿಹೈಡ್ಸ್, ನೆಕ್ಸ್ಟ್ ಕೀಟೋನ್ಸ್, ಕೀಟೋನ್ ಹಿಂಗೂ ಬರೀತಾರೆ, ಆಲ್ಡಿಹೈಡ್ ಹಿಂಗೂ ಬರೀತಾರೆ ಬೇಕಾದ್ರೆ. OR ಅಂತ ಬರೀರಿ. ಆಲ್ಡಿಹೈಡ್ ಎಲ್ಲ ಅಂತ is more priority than ketone. ಅರ್ಥ ಆಯ್ತಾ? ಕೀಟೋನ್ ಹಿಂಗೂ ಬರೀತಾರೆ, ಎಲ್ಲ ಒಂದೇ. ಹಿಂಗ್ ಬರೆದ್ರು ಹಿಂಗ್ ಬರೆದ್ರು ಕೀಟೋನ್, ಹಿಂಗ್ ಬರೆದ್ರು ಆಲ್ಡಿಹೈಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ ಆಲ್ಕೋಹಾಲ್. ಅರ್ಥ ಆಯ್ತಾ? ಅದಾದ್ಮೇಲೆ ಅಮೈನ್ಸ್, ಅದಾದ್ಮೇಲೆ ಡಬಲ್ ಬಾಂಡ್ ನನಗೆ ಬಂದ್ಬಿಡ್ತೀನಿ ಬಾಂಡ್. ಅದಾದ್ಮೇಲೆ ಟ್ರಿಪಲ್ ಬಾಂಡ್, ಅದಾದ್ಮೇಲೆ ಅದರ್ ಸಬ್ಸ್ಟಿಟ್ಯೂಯೆಂಟ್ಸ್. ಅರ್ಥ ಆಯ್ತಾ? FCl, Br, I. ಅರ್ಥ ಆಯ್ತಾ? ಅದಾದ್ಮೇಲೆ NO2, ಅದಾದ್ಮೇಲೆ R, ಈ ತೈಲ ಈ ತೈಲ. ಅರ್ಥ ಆಯ್ತಾ? ಇವು ಎಕ್ಸಿವ್. ಈ ತರ ಪ್ರಿಯಾರಿಟಿ ಹಿಂಗಾದ್ರೂ ತಿಳ್ಕೊಂಡಿರಿ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಎಸ್ಟರ್ಸ್, ಆಸಿಡ್ ಕ್ಲೋರೈಡ್ಸ್, ಅಮೈಡ್ಸ್. ಅರ್ಥ ಆಯ್ತಾ? ನೈಟ್ರೈಲ್ಸ್, ಐಸೋಸೈನೈಡ್ಸ್, ಆಲ್ಡಿಹೈಡ್ಸ್, 2 ಆಲ್ಡಿಹೈಡ್ಸ್, ಕೀಟೋನ್ಸ್, ಆಲ್ಕೋಹಾಲ್ಸ್, ಅಮೈನ್ಸ್. ಅರ್ಥ ಆಯ್ತಾ? ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್, ಹ್ಯಾಲೋಜನ್ಸ್, NO2, R. ದಿಸ್ ಇಸ್ ದ ಪ್ರಿಯಾರಿಟಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಲ್ಡಿಹೈಡ್ ಇತ್ತು ಅಂತ ತಿಳ್ಕೊ. ಆಲ್ಡಿಹೈಡ್ ಅರ್ಥ ಆಯ್ತಾ? ದಟ್ ಈಸ್ ಪ್ರಿಫಿಕ್ಸ್ ಆಗಿ ಆಕ್ಟ್ ಮಾಡುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಸಫಿಕ್ಸ್ ಆಗಿ ಆಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಆಲ್ಡಿಹೈಡ್ಸ್, ಕೀಟೋನ್ಸ್ 2 ಇತ್ತು ಅಂತ ತಿಳ್ಕೊ. ಆಲ್ಡಿಹೈಡ್ ಸಫಿಕ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸಾರಿ, ಆಲ್ಡಿಹೈಡ್ ಕೀಟೋನ್ ಪ್ರಿಫಿಕ್ಸ್ ಆಕ್ಟ್ ಮಾಡುತ್ತೆ. ಆಲ್ಡಿಹೈಡ್ ಆಲ್ಕೋಹಾಲ್ 2 ಇತ್ತು ಅಂತ ತಿಳ್ಕೊ. ಆಲ್ಡಿಹೈಡ್ ಸಫಿಕ್ಸ್, ಆಲ್ಕೋಹಾಲ್ ಪ್ರಿಫಿಕ್ಸ್. ಆಲ್ಕೋಹಾಲ್ ಅರ್ಥ ಆಯ್ತಾ? ಆಲ್ಕೋಹಾಲ್ ಇಲ್ಲ ಹ್ಯಾಲೋಜನ್ 2 ಇತ್ತು ಅಂತ ತಿಳ್ಕೊ. ಆಲ್ಕೋಹಾಲ್ ಸಫಿಕ್ಸ್, ಹ್ಯಾಲೋಜನ್ಸ್ ಪ್ರಿಫಿಕ್ಸ್. ಈ ತರ. ಅರ್ಥ ಆಯ್ತಾ? ಇದು ನೀಟಾಗಿ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಇವಾಗ ಬೇಸಿಕ್ ರೂಲ್ಸ್ ಎಲ್ಲ ಗೊತ್ತಾಯ್ತಾ? ನೆಕ್ಸ್ಟ್ ಸರ್, ನೀವು ಡೌಟ್ ಬರ್ಬೋದು, ನಾವು ರೂಟ್ ವರ್ಡ್ನ ಸೆಲೆಕ್ಟ್ ಮಾಡೋದು ಹೆಂಗ್ ಸರ್? ಅರ್ಥ ಆಯ್ತಾ? ರೂಟ್ ವರ್ಡ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಹೆಂಗ್ ಸರ್? ಲಾಂಗೆಸ್ಟ್ ಚೈನ್ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಹೆಂಗ್ ಸರ್? ಯಾವ ಕಡೆ ನಾವು, ಅರ್ಥ ಆಯ್ತಾ,
ಲೋಯೆಸ್ಟ್ ನಂಬರ್ ಕೊಡಬೇಕು ಸರ್, ಅಂದರೆ 1 ಅಂತ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸರ್ ಅಂತ ಹೇಳ್ಬಿಟ್ಟು ನಿಮ್ಗೆ ಡೌಟ್ ಬರ್ಬೋದು. ಫಾರ್ ಎಕ್ಸಾಂಪಲ್ CH3 CH, CH2 CH3, CH2 CH3 ಹಿಂಗಿದ್ರೆ ಸರ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿಲ್ಲ ನಿಮಗೆ, ಇದನ್ನು ತಿಳ್ಕೊಳ್ಳಿ. ಅರ್ಥ ಆಯ್ತಾ? ನೋಡಿ ಇಲ್ಲಿ ನೀವೇನಾದ್ರೂ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 1 2 3 4 ಸಿಗೋದು ಅಲ್ವಾ, 4 ಸಿಗೋದು ತಪ್ಪಾಗತ್ತೆ. ಆವಾಗ ನೀವೇನು ಮಾಡಬೇಕು, 1 2 3 4 5 ಹಿಂಗೆ ಹೋದ್ರೆ 5 ಸಿಗತ್ತೆ. ಲಾಂಗೆಸ್ಟ್ ಚೈನಲ್ಲಿ ಅಂದರೆ ಹೆಚ್ಚಿಗೆ ಯಾವ ಚೈನಲ್ಲಿ ಸಿಗತ್ತಾ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಿ, ಅಂದರೆ ಅದಕ್ಕೆ ಕೊಡಬೇಕು ನೀವು. ಅರ್ಥ ಆಯ್ತಾ? ನೀವು ಸರ್ ಇವಾಗ ಏನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಸರ್, ಇಲ್ಲಿಂದ ಕೂಡ ಇವಾಗ ಸ್ಟಾರ್ಟ್ ಮಾಡ್ಬೋದು. ಯಾಕೆ ಹೇಳಿ, ಈ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿನ ಕಾರ್ಬನ್ ಆಟಮಿಂದ ಈ ಕಡೆಗೆ ಹೋದ್ರು 2, ಈ ಕಡೆಗೆ ಹೋದ್ರು 2, ಆದ್ರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು 1, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು 1. ನಂಬರ್ 1 1 2 3 4 ಯಾಕಂದ್ರೆ ಈ ಸಬ್ಸ್ಟಿಟ್ಯೂಯೆಂಟ್ ಕಾರ್ಬನ್ ಆಟಮಿಂದ ಈ ಕಡೆಗೆ ಹೋದ್ರೆ 2 ಸಿಗೋದು, ಈ ಕಡೆಗೆ ಹೋದ್ರೆ 2 ಸಿಗೋದು, ಆದ್ರಿಂದ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು 1. ಒಂದು ವೇಳೆ ಅರ್ಥ ಆಯ್ತಾ? ನೋಡಿ ಇಲ್ಲಿ CH3 CH, CH2 CH2 CH3 CH2 ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಸರ್, ಇವಾಗ ಮಸ್ಟ್ ಅಂಡ್ ಶುಡ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಯಾಕೆ ಹೇಳಿ, ಈ ಸಬ್ಸ್ಟಿಟ್ಯೂಯೆಂಟ್ ಕಾರ್ಬನ್ ಆಟಮಿಂದ ಈ ಕಡೆಗೆ ಹೋದ್ರೆ 2 ಸಿಗೋದು, ಲೋಯೆಸ್ಟ್ ಸಮ್ ರೂಲ್ ಹೇಳುತ್ತೆ. ಈ ಕಡೆಗೆ ಹೋದ್ರೆ 3 ಸಿಗತ್ತೆ. ಹಾಗಾದ್ರೆ ಲೋಯೆಸ್ಟ್ ಸಮ್ ರೂಲ್ ಪ್ರಕಾರ ದಟ್ ಈಸ್ ಸ್ಟಾರ್ಟಿಂಗ್ ನಂಬರ್ ಗೋಸ್ ಟು ದಿಸ್ 1 2 3 4 5 6. ಹೆಕ್ಸ್ ಇಸ್ ದ ರೂಟ್ ವರ್ಡ್ ಅಲ್ವಾ, ಇದು ಪೆಂಟ್ ಇಸ್ ದ ರೂಟ್ ವರ್ಡ್. ಬಟ್ ಲೋಯೆಸ್ಟ್ ನಂಬರ್ ಎಲ್ಲಿ ಕೊಡಬೇಕು ಅಂತ ಗೊತ್ತಾಯ್ತಾ ಸರ್? ಈ ತರ ಇದ್ದಾಗ ಏನು ಗೊತ್ತಾಯ್ತು, ಸಬ್ಸ್ಟಿಟ್ಯೂಯೆಂಟ್ಸ್ ಒಂದು ವೇಳೆ ಫಂಕ್ಷನಲ್ ಗ್ರೂಪ್ ಇದ್ರೆ ಹೆಂಗ್ ಸರ್ ಮಾಡ್ತಕ್ಕಂಥದ್ದು, ಆ ಫಂಕ್ಷನಲ್ ಗ್ರೂಪ್ ಒಂದೇ ಆಗಿದ್ದಲ್ಲಿ ಅಥವಾ ಎರಡು ಫಂಕ್ಷನಲ್ ಗ್ರೂಪ್ಸ್ ಇದ್ರೆ ಹೈಯೆಸ್ಟ್ ಪ್ರಿಯಾರಿಟಿ ಇರ್ತಕ್ಕಂಥ ದಟ್ ಈಸ್ ಫಂಕ್ಷನಲ್ ಗ್ರೂಪ್ ಅಲ್ಲಿ ಕಾರ್ಬನ್ ಆಟಮ್ ಇತ್ತು ಅಂದ್ರೆ ಅದಕ್ಕೆ ಲೋಯೆಸ್ಟ್ ನಂಬರ್ ಕೊಡಿ. ಫಾರ್ ಎಕ್ಸಾಂಪಲ್ CH3 CH2 CH2 ಅಂತಿದೆ ಸರ್. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಸರ್. ಫಂಕ್ಷನಲ್ ಗ್ರೂಪ್ ಅಲ್ಲಿ ಕಾರ್ಬನ್ ಇದ್ರೆ ಅದಕ್ಕೆ ಕೊಡಿ ನಂಬರ್ 1 ಅಂತ. ಫಂಕ್ಷನಲ್ ಗ್ರೂಪ್ ಅಲ್ಲಿ ಕಾರ್ಬನ್ ಆಟಮ್ ಇಲ್ಲ ಅಂತ ಒಳ್ಳೆ 1 2 3 ತಾನೆ, ದಟ್ ಈಸ್ ಪ್ರೋ. ಒಂದು ವೇಳೆ ಫಂಕ್ಷನಲ್ ಗ್ರೂಪ್ ಅಲ್ಲೇ ಅರ್ಥ ಆಯ್ತಾ ಕಾರ್ಬನ್ ಆಟಮ್ ಇಲ್ಲ, ಆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿರ್ತ ಕಾರ್ಬನ್ ಆಟಮ್ಗೆ ನಂಬರ್ 1 ಅಂತ ಕೊಡಿ. ಅರ್ಥ ಆಯ್ತಾ? ಫಂಕ್ಷನಲ್ ಗ್ರೂಪ್ ಇತ್ತಾನೆ ಇದರಲ್ಲಿ, ಇದಕ್ಕೆ ನಂಬರ್ 1 ಅಂತ ಕೊಡಿ ಸರ್. ಫಂಕ್ಷನಲ್ ಗ್ರೂಪ್ ಇಲ್ಲ, ಸಬ್ಸ್ಟಿಟ್ಯೂಯೆಂಟ್ ಇದ್ರೆ ಸರ್, ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರ್ತ ಕಾರ್ಬನ್ ಆಟಮ್ ಅರ್ಥ. ಫಾರ್ ಎಕ್ಸಾಂಪಲ್ CH3 CH2 CH2 Cl ಅಂತ ಒಳ್ಳೆ. ಇವಾಗ ಇದು ಸಬ್ಸ್ಟಿಟ್ಯೂಯೆಂಟ್ ಫಂಕ್ಷನಲ್ ಗ್ರೂಪ್ ಅಲ್ಲ, ಸಬ್ಸ್ಟಿಟ್ಯೂಯೆಂಟ್ ತಾನೆ, ನಂಬರ್ 1 ಇದಕ್ಕೆ ಕೊಡಿ ಸರ್. ಇದು ಸಬ್ಸ್ಟಿಟ್ಯೂಯೆಂಟ್ ಅಲ್ಲ, ಯಾಕೆ ಸರ್ ಇದಕ್ಕೆ ಕೊಡಬಾರ್ದು? ಇಲ್ಲ, ಅರ್ಥ ಆಯ್ತಾ? ಲಾಂಗೆಸ್ಟ್ ಇದು ಕಾರ್ಬನ್ ಆಟಮ್, ಇದಕ್ಕೆ ಕೌಂಟ್ ಸಿಗಲ್ಲ, ಚೈನ್ ಸಿಗಲ್ಲ. ಈ ಸಿ ಕಾರ್ಬನ್ ಆಟಮ್ ಚೈನ್ ಸಿಗಲ್ಲ, ಇದು ಕ್ಲೋರಿನ್ ಒಂದು ಆಟಮ್ ಅದು. ಅರ್ಥ ಆಯ್ತಾ? ಕಾರ್ಬನ್ ಚೈನ್ಗೆ ಕೊಡಲ್ಲ ಅದನ್ನ. ಅಲ್ಲಿಗೆ 1 2 3 ಪ್ರೋ. ಅರ್ಥ ಆಗಿದೆಯಾ? ಲೋಯೆಸ್ಟ್ ನಂಬರ್ ಯಾಕೆ ಇದಕ್ಕೆ ಪೆಂಟ್ ಅಂತ ಕೊಡಬೇಕು? ಈ ಲೋಯೆಸ್ಟ್ ನಂಬರ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡೋದ್ರಿಂದ ಇದರಲ್ಲಿ ಮಾತ್ರ ಮಸ್ಟ್ ಶುಡ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಈ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿನ ಕಾರ್ಬನ್ ಆಟಮ್ ಈ ಕಡೆ ಹೋದ್ರೆ ಕಡಿಮೆ ಸಿಗುತ್ತೆ, ಈ ಕಡೆ ಹೋದ್ರೆ ಜಾಸ್ತಿ ಸಿಗುತ್ತೆ. ಕಡಿಮೆ ಸಿಗ್ತಕ್ಕಂಥ ಕಡೆಯಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ ರೂಲ್ಸ್? ಅಲ್ಲಿಗೆ ಚೈನ್ ಸೆಲೆಕ್ಟ್ ಮಾಡೋದು ಗೊತ್ತಾಯ್ತಾ? ಅಂದ್ರೆ ಲಾಂಗ್ ರೂಟ್ ವರ್ಡ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು, ರೂಟ್ ವರ್ಡ್ನ ಸೆಲೆಕ್ಟ್ ಮಾಡೋದು ಗೊತ್ತಾಯ್ತಾ? ಎನಿ ಡೌಟ್? ಅಲ್ಲಿ ರೂಟ್ ವರ್ಡ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಗೊತ್ತಾಯ್ತು. ಅರ್ಥ ಆಯ್ತಾ? ಒಂದು ವೇಳೆ ರೂಟ್ ವರ್ಡ್ನ ಇನ್ನೂ ಒಂಥರ ಡಬಲ್ ಬಾಂಡು ಈ ಥರ ಇದ್ರೆ ಹೆಂಗ್ ಸರ್ ಸೆಲೆಕ್ಟ್ ಮಾಡಿದ್ರು? ಫಾರ್ ಎಕ್ಸಾಂಪಲ್ CH3 CH CH3 CH ಡಬಲ್ ಬಾಂಡ್ CH2 ಹಿಂಗಿದೆ ಅಂತ ತಿಳ್ಕೊಳ್ಳಿ. ಆವಾಗ ಹೆಂಗ್ ಸರ್ ಕೊಡ್ತಕ್ಕಂಥದ್ದು? ಇವಾಗ ಪ್ರಿಯಾರಿಟಿ ಹೋಗು. ಅರ್ಥ ಆಯ್ತಾ? ಇವಾಗ ಡಬಲ್ ಬಾಂಡ್ ಇದೆ ತಾನೆ, ಪ್ರಿಯಾರಿಟಿ ಗೋಸ್ ಟು ದಿಸ್ 1 2 3 4. ಯಾವ ಕಡೆಗೆ ಬಂದ್ರು ಒಂದೇ 4. ಅಲ್ಲಿಗೆ ಬ್ಯೂಟ್
ಅರ್ಥ ಆಗಿದೆಯಾ? ರೂಟ್ ವರ್ಡ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಗೊತ್ತಾಯ್ತಾ? ಒಂದು ವೇಳೆ ನೋಡಿ CH3 CH CH3 CH CH3 CH2 CH3 ಹಿಂಗಿದ್ರೆ ಸರ್ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕು ಸರ್? ಇವಾಗ ಇವೆರಡು ಸಬ್ಸ್ಟಿಟ್ಯೂಯೆಂಟ್ಸ್. ಇವಾಗ ಈ ಸಬ್ಸ್ಟಿಟ್ಯೂಯೆಂಟ್ ಈ ಕಾರ್ಬನ್ ತಾನೆ, ಈ ಕಡೆಗೆ ಹೋದ್ರೆ ಒಂದೇ, ಈ ಸಬ್ಸ್ಟಿಟ್ಯೂಯೆಂಟ್ ಈ ಕಡೆಗೆ ಹೋದ್ರೆ ಎರಡು ಸಿಗುತ್ತೆ. ಅದರಿಂದ ಮಸ್ಟ್ ಅಂಡ್ ಶುಡ್ ಒಂದು ಸಿಗ್ತದೆ. ಲೋಯೆಸ್ಟ್ ನಂಬರ್ 1 2 3 4 5 ಏನಲ್ಲಿ ಪೆಂಟ್ ಈಸ್ ದ ರೂಟ್ ವರ್ಡ್. ಅರ್ಥ ಆಯ್ತಾ? ಎಲ್ಲ ಸಿಂಗಲ್ ಬಾಂಡ್ಸ್ ANE. ಎರಡು ಮೀಥೈಲ್ ಗ್ರೂಪ್ಸ್ 2, 3. ಅರ್ಥ ಆಯ್ತಾ? ನಾನು ಇಲ್ಲಿ ಬರ್ತೀನಿ ಪೂರ್ತಿ. 2, 3 ಡೈಮೀಥೈಲ್. ಎರಡಿದ್ರೆ ಡೈ ಅಂತ ಉಪಯೋಗಿಸಿ, ಸೇಮ್ ಇದ್ರೆ ಡೈಮೀಥೈಲ್ ಪೆಂಟೇನ್. ಅರ್ಥ ಆಯ್ತಾ? ಇದ್ರ ಫುಲ್ ನೇಮ್ ಇದು ಬ್ಯೂಟ್. ಅರ್ಥ ಆಯ್ತಾ? ಒಂದನೇ ಪೊಸಿಷನ್ ಅಲ್ಲಿ ಏನು ಇದೆ? ಅರ್ಥ ಆಯ್ತಾ? 3 methyl butanene. ಅರ್ಥ ಆಗಿದೆಯಾ? ನೆಕ್ಸ್ಟ್ ದಟ್ ಈಸ್ ಇದು ಪೆಂಟ್. ಪೆಂಟ್ ರೂಟ್ ವರ್ಡ್. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ಮೂರನೇ ಪೊಸಿಷನ್ ಅಲ್ಲಿ ಮೀಥೈಲ್ ಗ್ರೂಪ್ ಇದೆ, ದಟ್ ಈಸ್ 3 methyl. ರೂಟ್ ವರ್ಡ್ ಪೆಂಟ್, ಪ್ರೈಮರಿ ಸಫಿಕ್ಸ್ ANE. ಇದು ಸೆಕೆಂಡರಿ ಪ್ರಿಫಿಕ್ಸ್, ದಟ್ ಈಸ್ ಸಬ್ಸ್ಟಿಟ್ಯೂಯೆಂಟ್ 3 methyl. ಅರ್ಥ ಆಯ್ತಾ? ಇವಾಗ ಇದರಲ್ಲಿ ರೂಟ್ ವರ್ಡ್ ಹೆಕ್ಸ್. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ಅರ್ಥ ಆಯ್ತಾ? ಯಾವ ಪೊಸಿಷನ್ ಇದೆ? ಮೂರನೇ ಪೊಸಿಷನ್. 1 2 3 ಥರ್ಡ್ ಪೊಸಿಷನ್ 3 methyl hexane. ಅರ್ಥ ಆಯ್ತಾ? ನೆಕ್ಸ್ಟ್ ಇದಕ್ಕೆ ಬನ್ನಿ. ಇದು ರೂಟ್ ವರ್ಡ್ ಇಸ್ ಪ್ರೋಪ್. ಅರ್ಥ ಆಯ್ತಾ? ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE, ದಟ್ ಈಸ್ ಕ್ಲೋರೋಪ್ರೋಪೇನ್. ಇದು ಸಬ್ಸ್ಟೆಂಟ್ ಅಲ್ಲಿಗೆ, ದಟ್ ಈಸ್ ಕ್ಲೋರೋಪ್ರೋಪೇನ್. ಅದು 1 ಕ್ಲೋರೋಪ್ರೋಪೇನ್ ಅಂತ ಕೂಡ ಬರೀಬೇಕಾದ್ರೆ ಒಂದನೇ ಪೊಸಿಷನ್ ಇದೆ. ಎರಡನೇ ಮೂರನೇ ಪೊಸಿಷನ್ ಇದ್ದಾಗ ಚೇಂಜ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಇದು ರೂಟ್ ವರ್ಡ್ ಈಸ್ ಪ್ರೋಪ್. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ದ ಟರ್ಮಿನಲ್ is replaced by secondary suffix, that is AL. ಇದು ರೂಟ್ ವರ್ಡ್ ಈಸ್ ಎತ್. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ದ ಲಾಸ್ಟ್ is replaced by OL, ಎಥನಾಲ್. ಅರ್ಥ ಆಯ್ತಾ? ಈ ತರ ನಾವು ಅಲ್ಲಿ ರೂಟ್ ವರ್ಡ್ ನೀಟಾಗಿ ಅರ್ಥ ಆಗಿದೆ. ಎನಿ ಡೌಟ್? ರೂಟ್ ವರ್ಡ್ ಅರ್ಥ ಆಗಿದೆ. ಅರ್ಥ ಆಯ್ತಾ? ರೂಟ್ ವರ್ಡ್ ಅರ್ಥ ಆಗಿದೆ. ನಂಬರಿಂಗ್ ಕೊಡ್ತಕ್ಕಂಥದ್ದು ಅರ್ಥ ಆಗಿದೆ. ಲೋಯೆಸ್ಟ್ ನಂಬರ್ ಕೊಡ್ತಕ್ಕಂಥದ್ದು ನೋಡಿ ಇಲ್ಲಿ. ಫಸ್ಟ್ ಈ ಎಕ್ಸಾಂಪಲ್ ಚೆನ್ನಾಗಿ ಜ್ಞಾಪ ಇಟ್ಕೊಳ್ಳಿ. ಅರ್ಥ ಐತಿ? ಈ ಎಕ್ಸಾಂಪಲ್ಸ್ ಮತ್ತೆ ಫಂಕ್ಷನಲ್ ಗ್ರೂಪ್ ಇರ್ತಕ್ಕಂಥದ್ದು ನೀಟಾಗಿ, ಸಬ್ಸ್ಟಿಟ್ಯೂಯೆಂಟ್ಸ್ ಇರ್ತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ, ಎರಡು ಇರ್ತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿ ನಂಬರಿಂಗ್ ಕೊಡ್ತಕ್ಕಂಥದ್ದು ಗೊತ್ತಾಯ್ತಾ? ಎನಿ ಡೌಟ್? ಅರ್ಥ ಆಗಿದೆಯಾ? ನೆಕ್ಸ್ಟ್ ಇನ್ನ ಕೆಲವೊಂದು ಎಕ್ಸಾಂಪಲ್ಸ್ ನೋಡ್ಬೇಕಾದ್ರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ದಟ್ ಈಸ್ CH3 CH2 C ಅಥವಾ ಇದನ್ನೇ ಕೊಡೋಣ CH3. ಅರ್ಥ ಆಯ್ತಾ? ಇದಕ್ಕೆ CH2 ಕೊಡೋಣ. CH2 C CH3 CH3 CH2. ಅರ್ಥ ಆಗಿದೆಯಾ? ಇವಾಗ ಸರ್ ಇಲ್ಲಿಂದ ಕೊಡಬೇಕಾ ಇಲ್ಲಿಂದ ಕೊಡಬೇಕಾ? ನಂಬರಿಂಗ್ ಯಾವ ಕಡೆಯಿಂದ ಕೊಡಬೇಕು? ಈ ತರ ಇದ್ದಾಗ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಅರ್ಥ ಆಯ್ತಾ? ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಇಲ್ಲಿ ಎರಡಿದಾವೆ, ಇಲ್ಲಿ ಒಂದಿದೆ. ಸರ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾ? ಈಗ ಸಬ್ಸ್ಟಿಟ್ಯೂಯೆಂಟ್ ಈ ಕಡೆಗೆ ಹೋದ್ರೆ ಒಂದೇ. ಈ ಸಬ್ಸ್ಟಿಟ್ಯೂಯೆಂಟ್ ಇದು ಸಬ್ಸ್ಟಿಟ್ಯೂಯೆಂಟ್, ಇದು ಸಬ್ಸ್ಟಿಟ್ಯೂಯೆಂಟ್ಸ್. ಈ ಕಡೆಗೆ ಹೋದ್ರು ಒಂದೇ, ಈ ಕಡೆಗೆ ಹೋದ್ರು ಒಂದೇ. ಅರ್ಥ ಆಯ್ತಾ? ಆವಾಗ ಎರಡು ಎಲ್ಲಿದೆ ನೋಡಿ. ಜಾಸ್ತಿ ಇರ್ತಕ್ಕಂಥ ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ಸ್. ಆದ್ರಿಂದ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ. 1 2 3 4 5 ಪೆಂಟ್.
ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ಅರ್ಥ ಆಯ್ತಾ? ಇವಾಗ ಪ್ರೈಮರಿ ಪ್ರಿಫಿಕ್ಸ್ ಇಲ್ಲ, ಸೈಕ್ಲಿಕ್ ಕಾಂಪೌಂಡ್ ಅಲ್ಲ. ಸೆಕೆಂಡರಿ ಪ್ರಿಫಿಕ್ಸ್ ಇದೆ. 1 2 3 ಎಷ್ಟಿದೆ? 3 ಇದಾವೆ. ಯಾವ ಪೊಸಿಷನ್ಸ್ ಅಲ್ಲಿ ಇದೆ? ಎರಡನೇ ಪೊಸಿಷನ್ ಅಲ್ಲಿ ಇದೆ. ಎರಡನೇ ಪೊಸಿಷನ್ ಎಷ್ಟಿದಾವೆ? 2 ಇದಾವೆ. ದಟ್ ಈಸ್ 2, 2, ಫೋರ್ತ್ ಪೊಸಿಷನ್ ಇದೆ 4 ಟ್ರೈಮಿಥೈಲ್ ಪೆಂಟೇನ್. ಅರ್ಥ ಆಗಿದೆಯಾ? ಎನಿ ಡೌಟ್? ಈ ತರ ನಾವು ಕೊಡಬೇಕಾಗತ್ತೆ. ಅರ್ಥ ಆಗಿದೆಯಾ? ವೆರಿ 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 ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಇನ್ನೂ ಒಂದು ನೋಡಿ, ದೊಡ್ಡದಾಗಿರ್ತಕ್ಕಂಥದ್ದು ಒಂದು CH3 CH2 CH3 CH3 CH2 CH3 sorry CH2 CH3 ಇದನ್ನ ನೋಡೋಣ. ಇವಾಗ ಸರ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿಂದನೇ. ಇವಾಗ ಫಸ್ಟ್ ಈ ಸಬ್ಸ್ಟಿಟ್ಯೂಯೆಂಟ್ ಕಾರ್ಬನ್ ಐಟಮ್ ಇದು 2 ಇದಾವೆ. ಈ ಕಾರ್ಬನ್ ಐಟಮ್ ಈ ಕಡೆಗೆ ಹೋದ್ರೆ 2 ಸಿಗತ್ತೆ, ಈ ಕಡೆಗೆ ಹೋದ್ರೆ ಜಾಸ್ತಿ ಸಿಗತ್ತೆ. ಈ ಕಾರ್ಬನ್ ಐಟಮ್ ಈ ಕಡೆಗೆ ಹೋದ್ರೆ ಒಂದೇ ಸಿಗೋದು, ಈ ಕಡೆಗೆ ಹೋದ್ರೆ ಜಾಸ್ತಿ ಸಿಗತ್ತೆ. ಅರ್ಥ ಆಯ್ತು? ಒಂದೇ ಸಿಗ್ತಕ್ಕಂಥ ಲೋಯೆಸ್ಟ್ ಸಮ್ ರೂಲ್ ನಂಬರ್ 1 ಗೋಸ್ ಟು ದಿಸ್. 2 3 4 5 6 7 8 ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ಅರ್ಥ ಆಯ್ತು? ಎರಡನೇ ಪೊಸಿಷನ್, 5ನೇ ಪೊಸಿಷನ್, 6ನೇ ಪೊಸಿಷನ್ ಏನಿದೆ? ಅರ್ಥ ಈಥೈಲ್ ಗ್ರೂಪ್ಸ್ ಇದೆ. ದಟ್ ಈಸ್ 2, 5, 6 ಟ್ರೈಥೈಲ್. ಅರ್ಥ ಆಯ್ತಾ? ಆಕ್ಟೇನ್ ಮರಿಬೇಡಿ. ಅರ್ಥ ಆಯ್ತಾ? 1 2 3 4 5 6 7 8 ತನ ಆಕ್ಟೇನ್. ಅರ್ಥ ಆಯ್ತಾ? ಮೀಥೈಲ್ ತಾನೆ ಎಲ್ಲ ಮೀಥೈಲ್ ಗ್ರೂಪ್ಸ್ ಇದೆ. ಸಾರಿ, ಮೀಥೈಲ್ ಗ್ರೂಪ್ಸ್ ಇದೆ. ಆಕ್ಟೇನ್. 2, 5, 6 ಟ್ರೈಮೀಥೈಲ್, ಮೀಥೈಲ್ ಗ್ರೂಪ್ಸ್ 3, ಆದ್ರಿಂದ ಆಕ್ಟೇನ್. ಒಂದು ವೇಳೆ ಅರ್ಥ ಆಯ್ತು? ಇವಾಗ ಇಲ್ಲಿ CH2 ನೋಡಿ, ಇದ್ರ ನೇಮ್ ಗೊತ್ತಾಯ್ತಾ? ಒಂದು ವೇಳೆ ಇಲ್ಲಿ CH2 CH3 ಇದೆ. ಅರ್ಥ ಆಯ್ತಾ? ಒಂದು ವೇಳೆ ಇಲ್ಲಿ CH2 CH3 ಇದ್ರೆ ಇವಾಗ ನಂಬರ್ 1 ಇಲ್ಲಿಂದ ಸ್ಟಾರ್ಟ್ ಆಗಬಾರ್ದು. ಅರ್ಥ ಆಯ್ತಾ? ಇವಾಗ ಯಾವ ಕಡೆಯಿಂದ ಆದ್ರೂ ನಂಬರ್ 1 ಇಲ್ಲಾದ್ರೂ ಸ್ಟಾರ್ಟ್ ಆಗ್ಬೋದು, ಇಲ್ಲಾದ್ರೂ ಇಲ್ಲಿ ಸ್ಟಾರ್ಟ್ ಆಗಬಾರ್ದು. ಯಾಕಂದ್ರೆ ಈ ಕಾರ್ಬನ್ ಈ ಕಡೆಗೆ ಹೋದ್ರು 2 ಸಿಗತ್ತೆ, ಸಬ್ಸ್ಟಿಟ್ಯೂಟ್ ಇದು ಸಬ್ಸ್ಟಿಟ್ಯೂಟ್ ಆಗತ್ತೆ. ಅವಾಗ ಇದು ಸಬ್ಸ್ಟಿಟ್ಯೂಟ್, ಈ ಕಡೆ ಹೋದ್ರೆ 2 ಸಿಗತ್ತೆ. ಯಾವ ಕಡೆಯಿಂದ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದು. ಒಂದು ವೇಳೆ ಹಿಂಗಿದ್ರೆ ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಒಂದು, ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಒಂದು, ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಒಂದು, ನಂಬರ್ 1 ಅಂತ ಒಂದೇ ಸಿಗುತ್ತೆ ನೋಡ್ಬೇಕಾದ್ರೆ. ಅರ್ಥ ಆಯ್ತಾ? ಅದಕ್ಕೆ ಟೋಟಲಿ ಇವಾಗ ನೋಡಿ, 1 2 3 4 5 6 7 8 9 8ಗೆ ಸ್ಟಾರ್ಟ್ ಮಾಡಿ 9ವರೆಗೂ ಹೋಗ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ಅರ್ಥ ಆಯ್ತಾ? ನೋಡಿ ಇಲ್ಲಿ ಫಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್, ಯಾಕಂದ್ರೆ ಮೀಥೈಲ್ ಇದೆ, ಈಥೈಲ್ ಇದೆ. 3 ಈಥೈಲ್. ನೆಕ್ಸ್ಟ್ ದಟ್ ಈಸ್ 4, 7 dimethyl. 4, 7 dimethyl nonane. ಅರ್ಥ ಆಗಿದೆಯಾ? 3 ಈಥೈಲ್ ಆಲ್ಫಾಬೆಟಿಕಲ್, ಡಿಫರೆಂಟ್ ಸಬ್ಸ್ಟೆನ್ಸ್ ಇದ್ದಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು ವಿತ್ ಪೊಸಿಷನ್. ಅರ್ಥ ಆಯ್ತಾ? ಮತ್ತೆ ಪ್ರಿಫಿಕ್ಸಸ್ 2 3 ಸೇಮ್ ಇದ್ರೆ ಅದು ಡೈ, 2 ಇದ್ರೆ ಡೈ, 3 ಇದ್ರೆ ಟ್ರೈ, 4 ಇದ್ರೆ ಟೆಟ್ರಾ ಇಂದ ಪ್ರಿಫಿಕ್ಸಸ್ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ರೂಲ್ ಏನಪ್ಪಾ ಅಂದ್ರೆ, ನಂಬರ್ಸ್ ಜಾಸ್ತಿ ಇದ್ರೆ ಕಾಮ ಹಾಕೊಂಡು ಹೋಗ್ಬೇಕು. ನಂಬರ್ಗೂ ಮತ್ತೆ ಅರ್ಥ ಆಯ್ತಾ ಆ ಲೆಟರ್ಗೂ ಮಧ್ಯದಲ್ಲಿ ಡ್ಯಾಶ್ ಆಗಬೇಕು. ಅರ್ಥ ಆಯ್ತಾ? ಆ ರೂಲ್ ಕೂಡ ಗೊತ್ತಿರಲಿ. ಅರ್ಥ ಆಯ್ತಾ? ವಿತ್ ಪೊಸಿಷನ್ ಕೂಡ ನೀಟಾಗಿ ಬರಿಬೇಕಾಗತ್ತೆ. ಇಷ್ಟು ರೂಲ್ಸ್ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಎನಿ ಡೌಟ್? ಪರ್ಫೆಕ್ಟ್ ಆಗಬೇಕು. ಇವಾಗ
ಕೆಲವೊಂದು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಅಲ್ಲಿಗೆ ನಿಮಗೆ ರೂಲ್ಸ್ ಎಲ್ಲ ಗೊತ್ತಿದೆ ಅನ್ಸುತ್ತೆ, ಅರ್ಥ ಆಯ್ತಾ? ರೂಲ್ಸ್ ಎಲ್ಲ ನೀಟಾಗಿ ಗೊತ್ತಿದೆ ಅನ್ಸುತ್ತೆ. ನಂಬರಿಂಗ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅರ್ಥ ಆಯ್ತಾ? ಕೆಲವೊಂದು ಎಲ್ಲ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡ್ತಾ ಇದ್ರೆ ನಿಮಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ, ಅರ್ಥ ಆಯ್ತಾ? ಒಂದೊಂದು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿ. IUPAC ನಾಮೆನ್ಕ್ಲೇಚರಲ್ಲೇ ಕೆಲವೊಂದು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ, ಅರ್ಥ ಆಯ್ತಾ? ಇವಾಗ ವೆರಿ ಇಂಪಾರ್ಟೆಂಟ್, ಫಂಕ್ಷನಲ್ ಗ್ರೂಪ್ಸ್ ಕೂಡ ಆ ರೂಲ್ ಕೂಡ 2, 3 ಇತ್ತು ಅಂತ ತಿಳ್ಕೊಳ್ಳಿ. ವಿತ್ ಪೊಸಿಷನ್ 2 ಇದ್ರೆ ಡೈ, 3 ಇದ್ರೆ ಟ್ರೈ, 4 ಇದ್ರೆ ಟೆಟ್ರಾ ಅನ್ನೋ ಪ್ರಿಫಿಕ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅದು ಕೂಡ ಒಂದು ರೂಲೇ ತಗೊಳ್ಳಿ. CH3 CH OH CH OH CH2 OH CH2 OH ಅಥವಾ ಇದರ ಪಕ್ಕದಲ್ಲಿ ಕೂಡ ಬರೀಬೋದು ಎಲ್ಲ ಒಂದು. ಇವಾಗ ನಂಬರಿಂಗ್ ಯಾವ ಥರ ಕೊಡ್ತೀರಾ? ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿನ ಕಾರ್ಬನ್ ಆಟಮ್ಗೆ ನಂಬರ್ 1 ಕೊಡಿ. ಸರ್ ಇಲ್ಲಿ ಇದೆಯಲ್ಲ, ಈ ಕಡೆಗೆ ಚೈನ್ ಇದೆ ತಾನೆ, ಆದ್ರಿಂದ ನಂಬರ್ 1 goes to this. 1 2 3 4, that is bute. All are single bonds ANE. The last is replaced by ಎಲ್ಲ ಫಂಕ್ಷನ್ ಗ್ರೂಪ್ಸ್ ಇರ್ತಾನೆ, ಆದ್ರಿಂದ 3 ಇದಾವೆ, 3 ಪೊಸಿಷನ್ 1, 2, 3 ಟ್ರಯಾಲ್ 1, 2, 3 ಅರ್ಥ ಆಯ್ತು? 3 ಇದೆ ತಾನೆ, ಟ್ರಯಾಲ್. ಟ್ರೈ ಅನ್ನೋದು ಅರ್ಥ ಆಯ್ತಾ? ನಾವು ದಟ್ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ ಫಂಕ್ಷನಲ್ ಗ್ರೂಪ್ಗಿಂತ ಮೊದಲು. 3 ಇದ್ರೆ, 2 ಇದ್ರೆ ಡೈ, 4 ಇದ್ರೆ ಟೆಟ್ರಾ. ಇನ್ನ ಒಂದು ಎಕ್ಸಾಂಪಲ್ ತಗೊಳ್ಳಿ. CH2 CN CH2 CN ಅರ್ಥ ಆಯ್ತಾ? ವಾಟ್ ಇಸ್ ರೂಟ್ ವರ್ಡ್? ಕಾರ್ಬನ್ ಆಟಮ್ ಈ ಕಡೆಯಿಂದ ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲಿ ಎಲ್ಲ 2 ಸೇಮ್ ಇದೆ. ನಂಬರ್ 1 2 3 4 ಬ್ಯೂಟ್. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ದ ಟರ್ಮಿನಲ್ E is replaced by. ಅರ್ಥ ಆಯ್ತಾ? ಇಲ್ಲಿ ಟರ್ಮಿನಲ್ E ನ ರೀಪ್ಲೇಸ್ ಮಾಡಂಗಿಲ್ಲ, ಇಲ್ಲಿ ಕೂಡ ಟರ್ಮಿನಲ್ E ರೀಪ್ಲೇಸ್ ಮಾಡಿ. ಸಾರಿ, ಇಲ್ಲಿ ಕೂಡ ಟರ್ಮಿನಲ್ E ರೀಪ್ಲೇಸ್ ಮಾಡಬೇಡಿ. ಯಾಕೆ ಹೇಳಿ? 3, 4 ಈ ಥರ ಇದ್ದಾಗ ನಾವು E ನ ರೀಪ್ಲೇಸ್ ಮಾಡಬೇಡಿ. ಸಾರಿ, 3, 4 ಈ ಥರ 2, 3 ಸೇಮ್ ಇದ್ರೆ E ನ ರೀಪ್ಲೇಸ್ ಮಾಡಬೇಡಿ. ಸರ್ ಇಲ್ಲಿ ಯಾಕೆ E ನ ರೀಪ್ಲೇಸ್ ಮಾಡ್ತಿಲ್ಲ ಸರ್? ಅರ್ಥ ಆಯ್ತಾ? ನೈಟ್ರಲ್ ಇಂದ ಸ್ಟಾರ್ಟ್ ಆಗುತ್ತೆ ತಾನೆ ನೇಮ್, ಅದು ಡೈ ಬರುತ್ತೆ ತಾನೆ. ಏನಮ್ಮ ಡೈ 2 ಇದೆ ತಾನೆ. 1, 4 ಅರ್ಥ ಆಯ್ತಾ? ಡೈನೈಟ್ರೈಲ್ 1, 4 ಡೈನೈಟ್ರೈಲ್. ಈ ತರ 2, 3, 4 ಇದ್ದಾಗ E ನ ರೀಪ್ಲೇಸ್ ಮಾಡಬೇಡಿ, ಮರಿಬೇಡಿ. ಅದೊಂದು ರೂಲ್ ಚೆನ್ನಾಗಿ ನೆನಪಿಟ್ಕೊಂಡೆ. ಅರ್ಥ ಆಗಿದೆಯಾ? ಎನಿ ಡೌಟ್? ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಅಲ್ಲಿಗೆ ಎಲ್ಲ ರೂಲ್ಸ್ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಇವಾಗ ಕೆಲವೊಂದು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಆ ಎಕ್ಸಾಂಪಲ್ಸು ನೀಟಾಗಿ ಅರ್ಥ ಆಯ್ತಾ? ನೇಮ್ ಮಾಡ್ತಕ್ಕಂಥದ್ದು ಬಂತು ಅಂದರೆ ರೂಲ್ಸ್ ಇನ್ನೂ ಒಂದ್ಸಲ ನಿಮಗೆ ರಿಪಿಟೇಷನ್ ಆದಂಗೆ ಆಗುತ್ತೆ. ಅರ್ಥ ಆಯ್ತಾ? ಹಾಂ, ಈ ರೂಲ್ ಗೊತ್ತಾಯ್ತಾ? ಇದು ಕೂಡ ಗೊತ್ತಿರ್ಬೋದು. ಈ ಥರ 3 ಇದ್ದಾಗ ಏನು ರೀಪ್ಲೇಸ್ ಮಾಡಬೇಡಿ. 1, 2, 3 ಟ್ರೈ. ಈ ನಂಬರ್ ಕಾಮ ಹಾಕಿ, ನಂಬರ್ ಆದಮೇಲೆ ಲೆಟ್ರ್ ಮಧ್ಯದಲ್ಲಿ ಡ್ಯಾಶ್ ಕೊಡಿ, ಅದು ಮರಿಬೇಡಿ. ಅರ್ಥ ಆಯ್ತಾ? ನಂಬರ್ ಮಧ್ಯದಲ್ಲಿ ಡ್ಯಾಶ್ ಕೊಡಬೇಡಿ, ನಂಬರ್ಗೂ ಲೆಟ್ರಿಗೂ ಅರ್ಥ ಆಯ್ತಾ? ಡ್ಯಾಶ್ ಕೊಡಿ ಮಧ್ಯದಲ್ಲಿ. ಎನಿ ಡೌಟ್? ಇವಾಗ ಕೆಲವೊಂದು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? CH3 CH Br CH2 C double bond O H. ಅರ್ಥ ಆಯ್ತಾ? ಏನಿದು? ಕಾರ್ಬಾಕ್ಸಿಲಿಕ್ ಆಸಿಡ್. ಅರ್ಥ ಆಯ್ತಾ? ಹಾಂ, ಇನ್ನೂ ಬೇಕಾದ್ರೆ ಇನ್ನೂ ಸಬ್ಸ್ಟಿಟ್ಯೂಟ್ ಕೊಡೋಣ ನೋಡಿ. ಬೇಕಾದ್ರೆ ಇನ್ನೂ ಸಬ್ಸ್ಟಿಟ್ಯೂಟ್ ಕೊಡೋಣ. ಇವಾಗ ಇದನ್ನೇ ಮಾಡಬೇಕಾದ್ರೆ ಇವು ಸಬ್ಸ್ಟಿಟ್ಯೂಯೆಂಟ್ಸ್, ಇದು ಹೈಯೆಸ್ಟ್ ಪ್ರಿಯಾರಿಟಿ. ಇದು ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪಲ್ಲಿ ಆಲ್ರೆಡಿ ಕಾರ್ಬನ್ ಆಟಮ್ ಇದೆ, ಅದರಿಂದ ಅದಕ್ಕೆ ನಂಬರ್ 1 ಕೊಡಿ. 1 2 3 4. ಅಲ್ಲಿಗೆ ಬ್ಯೂಟ್ ಈಸ್ ದ. ಸರ್ ಡಬಲ್ ಬಾಂಡ್ ಇದೆ ಅನ್ಬೇಡಿ, ಕಾರ್ಬನ್ ಡಬಲ್ ಬಾಂಡ್ ಇದ್ರೆ ಮಾತ್ರ ಕೌಂಟ್ ಬರುತ್ತೆ. ಇದು ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್. ಅರ್ಥ ಆಯ್ತಾ? ದಟ್ ಈಸ್ ANE. ಎಲ್ಲ ಸಿಂಗಲ್ ಬಾಂಡ್ಸ್ ಇದೆ ANE.
the terminal E is replaced by 1 oic acid. ಅಲ್ಲಿಗೆ ರೂಟ್ ವರ್ಡ್, ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್. ಅರ್ಥ ಆಯ್ತಾ? ಇನ್ನು ಪ್ರೈಮರಿ ಪ್ರಿಫಿಕ್ಸ್ ಇಲ್ಲ, ಸೆಕೆಂಡರಿ ಪ್ರಿಫಿಕ್ಸಸ್ ಎರಡಿದಾವೆ. ಅರ್ಥ ಆಯ್ತಾ? ಇದು ಎರಡಿದ್ದಾಗ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. 3 ಬ್ರೋಮೋ, Br ಮೀಥೈಲ್, ಬಿ ಫಸ್ಟ್ ಬರುತ್ತೆ, ನೆಕ್ಸ್ಟ್ ಎಂ ಬರುತ್ತಾನೆ. ದಟ್ ಈಸ್ 3 ಬ್ರೋಮೋ 2 ಮೀಥೈಲ್. ಅರ್ಥ ಆಯ್ತಾ? ಬುಟನೋಯಿಕ್ ಆಸಿಡ್ ಅಥವಾ ಬ್ಯೂಟೇನ್ 1 ಓಯಿಕ್ ಆಸಿಡ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಆಲ್ಡಿಹೈಡ್ ಗ್ರೂಪ್ CHO ಅಲ್ವಾ? ಇವಾಗ ಫಂಕ್ಷನಲ್ ಗ್ರೂಪ್ ಇದೆ. ಅರ್ಥ ಆಯ್ತಾ? ಸಬ್ಸ್ಟಿಟ್ಯೂಯೆಂಟ್ ಇದೆ. ನಂಬರ್ 1 ಗೋಸ್ ಟು ದಿಸ್. ಯಾಕಡೆ ಫಂಕ್ಷನಲ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಕಾರ್ಬನ್ ಐಟಮ್ ಇದ್ರೆ ಅದಕ್ಕೆ ನಂಬರ್ 1 ಅಂತ ಕೊಟ್ಬಿಡಿ. ನಂಬರ್ 1 2 3 4 ಬ್ಯೂಟ್. ಆಲ್ ಆರ್ ಸಿಂಗಲ್ ಬಾಂಡ್ಸ್. ಡಬಲ್ ಬಾಂಡ್ ಇದೆ ಅನ್ಬೇಡಿ ಮತ್ತೆ. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ದ ಟರ್ಮಿನಲ್ E is replaced by 1 AL ಅಥವಾ ಆಲ್ 1 ಬರದೇ ಇದ್ರೆ ಪರವಾಗಿಲ್ಲ. ಅರ್ಥ ಆಯ್ತಾ? 3ನೇ ಪೊಸಿಷನ್ ಅಲ್ಲಿ ಮೀಥೈಲ್ ಇದೆ. ಇದು 3 methyl butane 1 ಆಲ್, 3 methyl butane 1 ಆಲ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇನ್ನು ಎಕ್ಸಾಂಪಲ್ಸ್, ಬೇಜಾನ್ ಎಕ್ಸಾಂಪಲ್ಸ್ ಬರೀಬಹುದು. CH3 CH2 CHOH CHOH. ಅರ್ಥ ಆಯ್ತಾ? CH CH3 CH2 CH3. ಅರ್ಥ ಆಗಿದೆಯಾ? ಇವಾಗ ನಂಬರಿಂಗ್ ಕೊಡೋದು ಹೆಂಗೆ ಸರ್? ಇವಾಗ ನಂಬರಿಂಗ್ ಕೊಡಬೇಕಾದ್ರೆ ನೋಡಿ, ಇಲ್ಲಿ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದ್ದ ಕಾರ್ಬನ್ ಐಟಮ್ ನಂಬರ್ 1 ಅಂತ ಕೊಡಂಗಿಲ್ಲ. ಯಾಕಂದ್ರೆ ಈ ಕಡೆಗೆ ಇದೆ ತಾನೆ, ಈ ಕಡೆಗೆ ಇನ್ನೂ 2 ಇದಾವೆ. ಆದ್ದರಿಂದ ಈ ಕಡೆ ಹೋದ್ರೆ 3 ಇದಾವೆ. ಆದ್ದರಿಂದ ಫಸ್ಟ್ ಈ ಕಡೆ ಸ್ಟಾರ್ಟ್ ಮಾಡಿ. ನಂಬರ್ 1 2 3 4 5 6. ವಾಟ್ ಇಸ್ ದ ರೂಟ್ ವರ್ಡ್? ಹೆಗ್ಸ್. ಅರ್ಥ ಆಯ್ತಾ? ಎಷ್ಟನೇ ಪೊಸಿಷನಲ್ಲಿ? ಹೆಗ್ಸ್. ಎಲ್ಲ ಸಿಂಗಲ್ ಬಾಂಡ್ಸ್ ಇದೆ. ANE. ದ ಟರ್ಮಿನಲ್ E is replaced by 3 ಆಲ್. 3 ಆಲ್. ಅರ್ಥ ಆಯ್ತಾ? 4 ಮೀಥೈಲ್. 4 ಮೀಥೈಲ್ ಹೆಕ್ಸೇನ್ 3 ಆಲ್. ಕೊಡ್ಬೋದಾ? ಈ ತರ ಬೇಜಾನ್ ನೇಮ್ಸ್ ಕೊಡ್ಬೋದು ನೀವು. ಅರ್ಥ ಆಯ್ತಾ? ಬೇಜಾನ್, ಇಷ್ಟು ಅಷ್ಟಲ್ಲ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ CH3 C ಡಬಲ್ ಬಾಂಡ್ O CH3. ಇದನ್ನ ಹಿಂಗೂ ಬರೀತಾರೆ. CH3 CO CH3. ಇವೆರಡು ಒಂದೇ. ಇವಾಗ ಇದು ಫಂಕ್ಷನಲ್ ಗ್ರೂಪ್, ಕೀಟೋನಿಕ್ ಗ್ರೂಪ್. ಆ ಕಡೆಗೆ ಹೋದ್ರು ಒಂದೇ, ಈ ಕಡೆಗೆ ಹೋದ್ರು ಒಂದೇ. 1 2 3. ಪ್ರೋಪ್. ಆಲ್ ಆರ್ ಸಿಂಗಲ್ ಬಾಂಡ್ಸ್. ANE. ಸರ್ ಡಬಲ್ ಬಾಂಡ್ ಇದೆ ಸರ್ ಅನ್ಬೇಡಿ ಮತ್ತೆ. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದ್ರೆ ಮಾತ್ರ ಕೌಂಟ್ ಸಿಗತ್ತಾ? ANE. ದ ಟರ್ಮಿನಲ್ E is replaced by 2 ONE. ಪ್ರೋಪೇನ್ 2 ONE. ಅರ್ಥ ಆಯ್ತಿದೆ? ನಿಮಗೂ ಬರೀಬೋದು ಬೇಕಾದ್ರೆ. 2 ಪ್ರೊಪನೋನ್. ಎರಡು ಒಂದೇ. ಪ್ರೋಪೇನ್ 2 ONE ಅಂದ್ರೆ 2 ಪ್ರೊಪನೋನ್ ಅಂದ್ರು ಒಂದೇ. ಅರ್ಥ ಆಯ್ತಾ? ಇವಾಗ ಇದನ್ನೇ ಮಾಡಿ ನೋಡೋಣ. CH3 CH2 CO CH2 CH3. ಫಸ್ಟ್ ರೂಟ್ ವರ್ಡ್. ಈ ಕಡೆ ಸ್ಟಾರ್ಟ್ ಮಾಡಂಗಿಲ್ಲ, ಯಾಕಂದ್ರೆ ಫಂಕ್ಷನಲ್ ಗ್ರೂಪ್ ಈ ಕಡೆ ಹೋದ್ರೆ ಕಡಿಮೆ ಸಿಗುತ್ತೆ, ಈ ಕಡೆ ಹೋದ್ರೆ ಜಾಸ್ತಿ ಸಿಗುತ್ತೆ. ಆದರೆ ನಂಬರ್ 1 ಗೋಸ್ ಟು ದಿಸ್. 1 2 3 4. ಬ್ಯೂಟ್. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ದ ಟರ್ಮಿನಲ್ E is replaced by 2 ONE. ಅರ್ಥ ಆಯ್ತಾ? ಬ್ಯೂಟೇನ್ 2 ONE ಅಥವಾ 2 ಬ್ಯೂಟೆನಾನ್. 2 ಬ್ಯೂಟೆನಾನ್. ಅರ್ಥ ಆಗಿದೆಯಾ? ಇನ್ನೂ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಬೇಜಾನ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ಸಮ್ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಇನ್ನೂ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿಬಿಟ್ಟು ನೆಕ್ಸ್ಟ್ ದಟ್ ಈಸ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಹೆಂಗೆ ನೇಮ್ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಮತ್ತೆ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇದ್ರೆ ಹೆಂಗೆ ನೇಮ್ ಮಾಡ್ತಕ್ಕಂಥ, ಎರಡೂ ಇದ್ರೆ ಹೆಂಗೆ ನೇಮ್ ಮಾಡ್ತಕ್ಕಂಥದ್ದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.